ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಾವು ಪೇತ್ರನು ಬರೆದ ಮೊದಲ ಪತ್ರಿಕೆ 1ನೇ ಅಧ್ಯಾಯ 14-15 ವಾಕ್ಯಗಳು. ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ, ನೀವು ಅಜ್ಞಾನಿಗಳಾಗಿದ್ದ ದುರಿಚ್ಛೆಗಳಿಗೆ ಈಡಾಗಿದ್ದೀರಿ. ಈಗ ಅವುಗಳಿಗೆ ಎಡಗೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ಇದರಲ್ಲಿ ನಾವಿವತ್ತು ಧ್ಯಾನ ಮಾಡುವುದೇನೆಂತ ಕೇಳುವುದಾದರೆ, ಅದರ ನಡುವೆ ಒಂದು ಮಾತು ಹೇಳುತ್ತದೆ, ವಿಧೇಯರಾಗುವ ಮಕ್ಕಳು. ದೇವರ ಮಕ್ಕಳು ಯಾವ ರೀತಿ ಇರಬೇಕು, ವಿಧೇಯತೆ ಇದ್ದರೆ ಅವರಿಗೆ ಯಾವ ಆಶೀರ್ವಾದಗಳು ಸಿಗುತ್ತದೆ ಎಂದು ಬಹಳ ಸಂದೇಶವನ್ನು ನಾನು ನಿಮಗೆ ಹೇಳಿದ್ದೇನೆ. ದೇವರಿಗೆ ವಿಧೇಯರಾಗುವಾಗ, ವಾಕ್ಯಕ್ಕೆ ವಿಧೇಯರಾಗುವಾಗ, ದೇವರ ಚಿತ್ತಕ್ಕೆ ವಿಧೇಯರಾಗುವಾಗಲೆಲ್ಲ. ಆದರೆ ದೇವರ ಮಕ್ಕಳು ವಿಧೇಯರಾಗದೇ ಇರುವುದರಿಂದ ಸಿಗುವ ಆಶೀರ್ವಾದ ಎಂಬುದಾಗಿ ಒಂದಿದೆ. ಅದು ಗೊತ್ತಾ ನಿಮಗೆ? ವಿಧೇಯರಾಗದೇ ಇರುವಂಥ ಆಶೀರ್ವಾದಗಳು. ವಿಧೇಯರಾಗದೇ ಇರಬೇಕು. ವಿಧೇಯರಾಗದೇ ಇದ್ದರೆ ಅದರಲ್ಲಿ ಕೆಲವೊಂದು ಒಳಿತು ಸಿಗುತ್ತದೆ. ನಾನಿವತ್ತು ಅದರ ಕುರಿತಾಗಿ ನಿಮ್ಮ ನಡುವೆ ಸ್ಪಷ್ಟವಾಗಿ ಮಾತಾಡಲಿದ್ದೇನೆ. ಸಂದೇಶದ ಶೀರ್ಷಿಕೆ ಏನು ಗೊತ್ತಾ? ವಿಧೇಯರಾಗದೆ ಸಿಗುವಂಥ ಆಶೀರ್ವಾದಗಳು. ಏನ್ರಿ ಇದು? ಅವಿಧೇಯರಿಗೆ ದಂಡನೆ ತಾನೇ ಇರುವಂಥದ್ದಾಗಿದೆ. ಅವಿಧೇಯರಿಗೆ ಆಶೀರ್ವಾದ ಏನು ಎಂಬುದಾಗಿ ನೀವು ಕೇಳಬಹುದು. ನಾವು ಓದಿದಂತಹ ವಾಕ್ಯವನ್ನೇ ನೀವು ಮತ್ತೆ ತಿರುಗಿ ಓದಿ ನೋಡ್ರಿ. ಅದರಲ್ಲಿ ದೇವರ ಮಕ್ಕಳ ವಿಧೇಯರಾಗುವುದರ ಕುರಿತಾಗಿ, ವಿಧೇಯರಾಗದವರ ಕುರಿತಾಗಿ 2 ಕಾರ್ಯ ಇಡಲ್ಪಟ್ಟದಾಗಿದೆ. ಸುಮ್ಮನೆ ಓದಿ ನೋಡ್ರೆ ಕಾಣಿಸಲ್ಲಲ್ವಾ? ಸ್ವಲ್ಪ ಗಮನವಾಗಿ ಓದಿ ನೋಡಿ. ಆ 1 ಪೇತ್ರನ ಪತ್ರಿಕೆಯಲ್ಲಿ ದೇವ ಜನಗಳು ವಿಧೇಯರಾಗುವುದರ ಕುರಿತಾಗಿಯೂ ವಿಧೇಯರಾಗದವರ ಕುರಿತಾಗಿ ಇಡಲ್ಪಟ್ಟದಾಗಿದೆ. ಓದ್ತೀನಿ ನೋಡಿ. ನೀವು ಮುಂಚೆ ಅಜ್ಞಾನಿಗಳಿಂದ ಇದ್ದಂತಹ ದುರಿಚ್ಛೆಗಳಿಂದ ನಡೆದುಕೊಳ್ಳದೆ ವಿಧೇಯರಾದ ಮಕ್ಕಳಾಗಿದ್ದು. ನಿಮಗೇನು ಅರ್ಥ ಆಯ್ತಾ? ಮತ್ತೆ ಓದ್ತೀನಿ ನೋಡಿ. ನೀವು ಮುಂಚೆ ಅಜ್ಞಾನಿಗಳಾಗಿರ್ಬೇಕಾದ್ರೆ ಇಚ್ಛೆಗಳ ಪ್ರಕಾರ, ದುರಿಚ್ಛೆಗಳ ಪ್ರಕಾರ ನಡೆಯದೆ, ಅಂದರೆ ನಿಮ್ಮನ್ನ ಇಲ್ಲಿಯವರೆಗೂ ನಡೆಸಿದಂತಹ, ವಿಧೇಯತೆಗೊಳಿಸಿದಂತಹ ದುರಿಚ್ಛೆಗಳಿಗೆ ನೀವು ವಿಧೇಯರಾಗದೆ ದೇವರಿಗೆ ವಿಧೇಯರಾಗಿದ್ದು. ಹಾಗಾದರೆ 2 ಕಾರ್ಯವಿದೆ. ದೇವರ ಮಕ್ಕಳು ವಿಧೇಯರಾಗಬೇಕಾಗಿರುವುದು ಎಷ್ಟು ಮುಖ್ಯನೋ, ದೇವರ ಮಕ್ಕಳು ವಿಧೇಯರಾಗದೇ ಇರುವಂಥದ್ದು ಕೂಡ ಮುಖ್ಯ. ಏನು ಅಂತ ನೋಡುವುದಾದರೆ, ದೇವರ ಮಕ್ಕಳ ಜೀವನದಲ್ಲಿ ವಿಧೇಯತೆ ಬಹಳ ಮುಖ್ಯವಾದದ್ದು. 1, ದೇವರಿಗೂ ದೇವರ ಕಾರ್ಯಗಳಿಗೂ ವಿಧೇಯರಾಗುವುದು ಎಷ್ಟು ಮುಖ್ಯನೋ ಆ ರೀತಿಯೇ ದೇವರಿಗೆ ಎದುರಾಗಿರುವಂಥ ಕಾರ್ಯಗಳಿಗೆ ವಿಧೇಯರಾಗದೇ ಇರುವಂಥದ್ದು ಮುಖ್ಯ. ಇವೆರಡನ್ನು ನೀವು ಮಾಡಬೇಕು. ದೇವರ ಕಾರ್ಯಕ್ಕೆ ವಿಧೇಯರಾಗಬೇಕು. ದೇವರಿಗೆ ಎದುರಾಗಿರುವ ಕಾರ್ಯ ಅಂತ ಬಂದರೆ ವಿಧೇಯರಾಗಬಾರದು. ನನ್ನ ಮಾತು ಅರ್ಥ ಆಗ್ತಿದೆಯಾ? ಹಾಗಾದರೆ ದೇವ ಜನಗಳಿಗೆ ವಿಧೇಯತೆ, ಅವಿಧೇಯತೆ ಎರಡೂ ಇರಬೇಕು. ಯಾತಕ್ಕೆ ವಿಧೇಯರಾಗಬೇಕು, ಯಾವತ್ತಕ್ಕೆ ವಿಧೇಯರಾಗಬಾರದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಕರ್ತನಿಗೆ ವಿಧೇಯರಾಗ್ತಾರೆ. ಅದೇ ಸಂದರ್ಭದಲ್ಲಿ ಕರ್ತನಿಗೆ ವಿರುದ್ಧವಾಗಿರುವ ಕ್ರಿಯೆಗಳಿದೆ ನೋಡಿ, ಅದಕ್ಕೂ ವಿಧೇಯರಾಗ್ತಾರೆ. ಅದರಲ್ಲಿ ವಿರುದ್ಧವಾಗಿ ನಿಲ್ಲಲ್ಲ. ಪಾಪಕ್ಕೆ ವಿರುದ್ಧವಾಗಿ ಎದುರಿಸಿ ನಿಲ್ಲುವುದರಲ್ಲಿ ರಕ್ತ ಸುರಿಸುವಷ್ಟು ಇನ್ನು ನೀವು ಎದುರಿಸಿ ನಿಲ್ಲಿಲ್ವಲ್ಲ ಎಂಬುದಾಗಿ ಇಬ್ರಿಯರನ್ನು ನೋಡಿ ಪೌಲ ಹೇಳುತ್ತಾನೆ. ಪಾಪಕ್ಕೆ ವಿರೋಧವಾಗಿ ನಿಲ್ಲಬೇಕು. ಅದಕ್ಕೆ ವಿಧೇಯರಾಗಬಾರ್ದು. ಪಾಪ, ವಂಚನೆ ಮಾಡಿದ್ರು, ಭಯ ತೋರಿಸಿದ್ರು ವಿಧೇಯರಾಗಬಾರ್ದು. ಹಾಗಾದರೆ ಒಂದು ಆರೋಗ್ಯವಾಗಿರುವಂತಹ ಕ್ರೈಸ್ತನು ದೇವರಿಗೆ ವಿಧೇಯನಾಗಲು ಬಂದರೆ ವಿಧೇಯನಾಗದಿರುವ ಕಾರ್ಯಗಳಿಗೆ ವಿಧೇಯನಾಗದೇ ಇರಬೇಕು. 2 ಸೇರಿದ್ರೆ ಅದು ಆರೋಗ್ಯವಾಗಿರುವ ಕ್ರೈಸ್ತಿಯ ಜೀವನ. ಕೆಲವರು ಏನು ಮಾಡ್ತಾರೆ ಅಂದರೆ, ದೇವರ ಕಾರ್ಯಗಳಿಗೆ ವಿಧೇಯರಾಗ್ತಾರೆ, ತಮ್ಮ ದುರಿಚ್ಛೆಗಳಿಗೂ ವಿಧೇಯರಾಗ್ತಾರೆ, ಅಥವಾ ದೇವರಿಗೆ ಎದುರಾಗಿರುವ ಕ್ರಿಯೆಗಳಿಗೂ ವಿಧೇಯರಾಗುವವರಾಗಿರ್ತಾರೆ. ಇದು ತಪ್ಪು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ವಿಧೇಯರಾಗುತ್ತಾರೆ, ದೇವರ ಕಾರ್ಯದಲ್ಲಿ ಅಲಕ್ಷ್ಯವಾಗಿರ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ವಿಧೇಯತೆ ಉಳ್ಳದಕ್ಕೆ ನೀವು ವಿಧೇಯರಾಗಬೇಕು. ದೇವರಿಗೆ ಎದುರಾಗಿರುವ ಕಾರ್ಯಗಳಿಗೆ ನೀವು ವಿರೋಧಿಸಿ ನಿಲ್ಲಬೇಕು. ಅದನ್ನೇ ಸತ್ಯವೇದ ಹೇಳುವಂಥದ್ದಾಗಿದೆ. ಈ ರೀತಿಯಾಗಿ ದೇವರ ಮಕ್ಕಳ ಅವಿಧೇಯತೆ ಇದೆ ನೋಡಿ, ಅವರು ಅಧಿಕಾರಕ್ಕೆ ವಿಧೇಯರಾಗುವುದಿಲ್ಲ, ದೇವರಿಗೆ ಎದುರಾಗಿ ಒಂದು ಕಾರ್ಯವನ್ನು ಮಾಡಕ್ಕೆ ಹೇಳಿದರೆ ಅವರು ವಿಧೇಯರಾಗುವುದಿಲ್ಲ. ಆ ಒಂದು ಅವಿಧೇಯತೆಯಿಂದ ಅವರಿಗೆ ಸಿಗುವಂಥ ಒಳಿತುಗಳು. ಮೇಲೆ ನಾವು ನೋಡಿದಂತಹ ವಾಕ್ಯದಲ್ಲಿ 2 ವಿಷಯಗಳು ಹೇಳಲ್ಪಟ್ಟದಾಗಿದೆ. ದೇವರಿಗೆ ವಿಧೇಯರಾಗಲು ಹೇಳುವಂತಹ ಅದೇ ಸತ್ಯವೇದ ಶಾರೀರಿಕವಾದ ಇಚ್ಛೆಗಳಿಗೆ ವಿಧೇಯರಾಗಬಾರದೆಂಬುದಾಗಿ ಹೇಳುತ್ತದೆ. ಅವುಗಳ ಪ್ರಕಾರ ನಡಿಬಾರದು ಅಂತ ಹೇಳುತ್ತದೆ. ಆ ಇಚ್ಛೆ ನಿಮ್ಮ ಮನಸ್ಸಲ್ಲಿ ಮಾತಾಡುತ್ತಾ ಅದಕ್ಕೆ ನೀವು ವಿಧೇಯರಾಗಬಾರದು ಆ ರೀತಿ ಹೇಳುತ್ತದೆ. ಹಾಗಾದರೆ ನಮಗೆ ಈ 2 ಕೂಡ ಇರಬೇಕು. ವಿಧೇಯತೆ ಆಗುವ ಗುಣವು, ವಿಧೇಯತೆ ಆಗದಿರುವಂತಹ, ವಿಧೇಯತೆ ಇಲ್ಲದಿರುವ ಸ್ವಭಾವ ಇರಬೇಕು.
ಆದರೆ ಯಾವುದಕ್ಕೆ ವಿಧೇಯನಾಗಬೇಕು, ಯಾವುದಕ್ಕೆ ವಿಧೇಯನಾಗಬಾರದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ನಿಧಾನಿಸಿ ಅರಿತಿರಬೇಕು. ದೇವರ ಕಾರ್ಯದಲ್ಲಿ ವಿಧೇಯತೆಯಿಂದ ಎಷ್ಟು ಆಶೀರ್ವಾದಗಳು ಸಿಗುತ್ತದೋ, ಅದೇ ರೀತಿಯಾಗಿ ದೇವರಿಗೆ ಎದುರಾಗಿರುವ ಕಾರ್ಯಗಳಲ್ಲಿ ನೀವು ಅವಿಧೇಯತೆಯಿಂದ ಉಳ್ಳವರಾಗಿರಬೇಕಾದರೆ ಬಹಳ ಆಶೀರ್ವಾದಗಳು ಸಿಗುತ್ತದೆ ಎನ್ನುವುದೇ ಅಲ್ಲಿ ನಿಜ. ದೇವರಿಗೆ ವಿಧೇಯರಾದರೂ ನಮಗೆ ಆಶೀರ್ವಾದ ಸಿಗುತ್ತೆ ಎಂಬುದಾಗಿ ನಾವು ಕೆಲವೊಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಲ್ಲ, ಅದೇ ರೀತಿಯೇ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ಅವಿಧೇಯತೆ ಉಳ್ಳವರಾಗಿರಬೇಕಾದರೆ ಅದರಿಂದ ನಿಮಗೆ ಸಿಗುವಂಥ ಒಳಿತುಗಳು ಬಹಳ ಏರಳವಾಗಿದೆ. ಅದನ್ನೇ ಸತ್ಯವೇದ ಹೇಳುವಂಥದ್ದಾಗಿದೆ. ಇವಾಗ ನೋಡಿ, ಮೊದಲ ಅವಿಧೇಯತೆ ಯಾರ ಬಳಿ ನೋಡ್ತೀವಿ ಅಂತ ಹೇಳಿದ್ರೆ, ಅಪೊಸ್ತಲರ ಜೀವನದಲ್ಲಿ ನಡೆದಂತಹ ಒಂದು ಅವಿಧೇಯತೆಯದ ಒಂದು ಸಂಭವ. ಅದರಲ್ಲಿ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 27, 28, 29. ದೇವರ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಮನುಷ್ಯರ ಆಜ್ಞೆಗಳಿಗೆ ಅವಿಧೇಯರಾಗಿ ಅದನ್ನ ವಿರೋಧವಾಗಿ ನಿಂತರು. 27ನೇ ವಾಕ್ಯ ಹೇಳುತ್ತದೆ, ಅವರನ್ನ ಕರೆತಂದು ಇಡೀ ಸಭೆಯ ಇವರನ್ನ ನೋಡೋದಾದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಅಪೊಸ್ತಲರು ಅದ್ಭುತಗಳನ್ನು ಮಾಡುತ್ತಾರೆ. ಬಹಳ ದೇವ ಜನಗಳು ಅವರನ್ನು ಹಿಂಬಾಲಿಸುವುದಕ್ಕೆ ಆರಂಭಿಸುತ್ತಾರೆ. ತಕ್ಷಣ ಅವರ ಮೇಲೆ ಸಿಟ್ಟುಗೊಂಡವರಾಗಿ ನೇರವಾಗಿ ಅಧಿಕಾರಿಗಳ ಬಳಿಯಲ್ಲಿ ಅವರ ಬಗ್ಗೆ ಹೋಗಿ ದೂರು ಹೇಳಿ ಅವರನ್ನು ಎಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ 27ನೇ ವಾಕ್ಯ ನೋಡಿ, ಅವರನ್ನ ಕರೆತಂದು ಇಡೀ ಸಭೆಯ ಮುಂದೆ ನಿಲ್ಲಿಸಲು ಮಹಾಯಾಜಕನು ಅವರನ್ನ ವಿಚಾರಣೆ ಮಾಡುತ್ತಾ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. 4ನೇ ಅಧ್ಯಾಯ ನೀವು ನೋಡೋದಾದರೆ ಇದೇ ರೀತಿ ಒಂದು ಬಾರಿ ಬಂದು ಇವ್ರನ್ನ ಹಿಡ್ಕೊಂಡು ಹೋಗಿರ್ತಾರೆ. ಅವರನ್ನು ಭಯಪಡಿಸಿ, ಇನ್ನು ಮುಂದೆ ಯೇಸುವಿನವಂತ ಹೆಸರನ್ನು ಮಾತಾಡಲೇಬಾರ್ದು, ಹೋಗ್ರಿ, ಆ ರೀತಿ ಓಡಿಸಿರ್ತಾರೆ. ಆದರೆ ಇವರು ಹೊರಗೆ ಬಂದು ಮರುದಿನವೇ ಸೇವೆಯನ್ನು ಆರಂಭಿಸಿದ್ರು. ಆಗ ಅಲ್ಲಿದ್ದಂತಹ ಪ್ರಧಾನಿಗಳು ಹೋಗಿ ಹೇಳ್ತಾರೆ, ಏನ್ರಿ ಅವ್ರನ್ನ ಕರೆದು ನಾವು ಭಯಪಡಿಸಿದ್ವಿ, ಕೊಲೆ ಮಾಡ್ತೀವಿ ಅಂತ ಹೇಳಿದ್ವಿ, ಇನ್ನು ಮುಂದೆ ಹೆಸರು ಹೇಳಬಾರ್ದು ಅಂತ ಹೇಳಿದ್ವಿ. ಸುಮ್ಮನೆ ಅವರು ಹೋದ್ರು, ಆದರೆ ಮತ್ತೆ ಇದು ಹಂಗೆ ಮಾಡ್ತಿರಲ್ಲ, ಮತ್ತೆ ಅವ್ರನ್ನ ಕರ್ಕೊಂಬನ್ನಿ ಎಂಬುದಾಗಿ ಅವ್ರನ್ನ ಕರೆತಂದ್ರು. ಅವಾಗ ಹೇಳ್ತಾರೆ, ನಿಮಗೆ ಮುಂಚಿತವಾಗಿ ನಾವು ಅಪ್ಪಣೆ ಕೊಡಲಿಲ್ವಾ? ಆ ರೀತಿ ಇದ್ದರೂ ಯೆರೂಸಲೇಮನ್ನ ನೀವು ನಿಮ್ಮ ಉಪದೇಶದಿಂದ ತುಂಬಿಸಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದ್ದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಆವಾಗ ಹೇಳ್ತಾರೆ ನೋಡಿ, ಅವರು ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ ಎಂಬುದಾಗಿ ಅವರು ಹೇಳಿದರು. ದೇವರಿಗೆ ವಿಧೇಯರಾಗುವುದು ಮಾತ್ರವಲ್ಲ, ದೇವರಿಗೆ ಎದುರಾಗಿರುವಂತಹ ಮನುಷ್ಯರು, ದೇವರಿಗೆ ಎದುರಾಗಿರುವಂತಹ ಕಟ್ಟಳೆಗಳು ಹೇಳಬೇಕಾದ್ರೆ ಅದಕ್ಕೆ ವಿಧೇಯರಾಗದೇ ಇರಬೇಕಾಗಿರುವುದು ಅವಶ್ಯ. ನಿಮಗೆ ವಿಧೇಯರಾಗಬೇಕು ಅಂತ ಅನ್ಕೋತೀರಾ? ನೀವು ಜನಗಳಿಂದ ಏರ್ಪಡಿಸಲ್ಪಟ್ಟು ಆರಿಸಲ್ಪಟ್ಟು ಆಲೋಚನೆ ಸಂಘದಲ್ಲಿದ್ದು ಪ್ರಧಾನ ಯಾಜಕನಾಗಿಯೂ ಹಿರಿಯನಾಗಿಯೂ ಇವರನಾಗಿರುವ ಸಂಘದವರಾಗಿ ಕೂಡಿದ್ದೀರಾ, ಎಲ್ಲ ಕರೆಕ್ಟೇ. ನಾವು ದೇವರಿಗೆ ವಿಧೇಯರಾಗುತ್ತೇವೆ. ಆದರೆ ನೀವು ದೇವರಿಗೆ ವಿರುದ್ಧವಾಗಿರುವ ಆಜ್ಞೆಗಳನ್ನು ಕೊಟ್ಟರೆ ನೀವು ಯಾರೇ ಆಗಿದ್ರೂ ಸರಿ, ಮನುಷ್ಯರಿಗೆ ನಾವು ವಿಧೇಯರಾಗುವುದಿಲ್ಲ. ಇವರು ಈ ಸ್ಥಳದಲ್ಲಿ ದೇವರಿಗೆ ವಿಧೇಯರಾಗುವಂತಹ ವಿಧೇಯತೆ ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ವಿಧೇಯರಾಗಬಾರದು ಎನ್ನುವಂತಹ ಕಾರ್ಯವನ್ನು ಕೂಡ ನಮಗೆ ಪ್ರಕಟಿಸುತ್ತಾರೆ. ಒಂದು ಕಡೆ ಮಾತ್ರ ವಿಧೇಯರಾಗಿ ಹಾಗೆ ಬಂದು ತಪ್ಪಿಸ್ಕೊಂಡೋಗಿ ಗೊತ್ತಿಲ್ಲದೆ ರಹಸ್ಯವಾಗಿ ಹಂಗೆಲ್ಲ ಇಲ್ಲ, ನಾವು ವಿಧೇಯರಾಗಕ್ಕಾಗಲ್ಲ. ಅವರ ವಿಧೇಯತೆಯನ್ನು ಅವರು ಅರಿಕೆ ಮಾಡಿದ ಹಾಗೆ ನಾವು ಬೇರೆ ಯಾವುದಕ್ಕೂ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಕ್ಕೆ ಕಾನೂನೇ ಆಗಿರಲಿ ರಾಜ್ಯನೇ ಆಗಿರಲಿ ವಿಧೇಯನಾಗುವುದಿಲ್ಲ ಎಂಬುದಾಗಿ ಅವರು ಅಲ್ಲಿ ಅರಿಕೆ ಮಾಡಿದ್ದಾರೆ. ಅದೇ ಮುಖ್ಯ ಅಲ್ಲಿ. ಹೆಂಗಿರುತ್ತೆ ನೋಡ್ರಿ. ಹಾಗಾದರೆ ಇದು ಅಪೊಸ್ತಲರ ವಿಧೇಯತೆ. ಯಾರಿಗೆ ಅವರು ವಿಧೇಯರಾಗಲಿಲ್ಲ? ಅವರು ಆಲೋಚನಾ ಸಂಘಕ್ಕೆ ಅವರು ವಿಧೇಯರಾಗಲಿಲ್ಲ. ಯಾಕೆ ವಿಧೇಯರಾಗಲಿಲ್ಲ? ಅವರು ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಹೇಳಿದ್ರೆ ನಾವು ವಿಧೇಯರಾಗಿರ್ತಿದ್ವಿ. ಆದರೆ ನೀವು ಆಲೋಚನಾ ಸಂಘದಲ್ಲಿ ಕುಳಿತುಕೊಂಡು ದೇವರಿಗೆ ವಿರುದ್ಧವಾಗಿರುವ ಒಂದು ಕಾನೂನನ್ನ, ಒಂದು ಕಾರ್ಯವನ್ನ, ಒಂದು ಬಲವಂತವನ್ನ ಮಾಡಿದರೆ ನಾವು ವಿಧೇಯರಾಗುವುದಿಲ್ಲ. ಹಾಗಾದರೆ ಅವರು ಹೇಳ್ತಾರೆ, ಮನುಷ್ಯರಿಗೆ ವಿಧೇಯರಾಗುವುದಕ್ಕಿಂತಲೂ ದೇವರಿಗೆ ವಿಧೇಯರಾಗುವುದೇ ಬಹಳ ಅವಶ್ಯ ಎಂಬುದಾಗಿ ಹೇಳುತ್ತಾರೆ. ಈಗ ಆ ಒಂದು ಅವಿಧೇಯತೆ ಇದರಿಂದ ಅಪೊಸ್ತಲರು ಪ್ರತಿನಿತ್ಯ ವೈರಾಗ್ಯವಾಗಿ ದೇವರನ್ನ ತಿಳಿಸುವಂತಹ ಒಂದು ತೆರೆದ ಬಾಗಿಲವರಿಗೆ ಕೊಡಲ್ಪಟ್ಟದಾಗಿತ್ತು. ಈ ರೀತಿ ಮಾತಾಡಿದ್ರಲ್ವಾ? ಹಾಗಾದರೆ ಇವರ ಒಂದು ಅವಿಧೇಯತೆಯ ಒಂದು ಕಾರಣದಿಂದ ಆ ಅಧಿಕಾರಕ್ಕೆ ಅವರು ವಿಧೇಯರಾಗದೆ ಹೋದ್ರಿಂದ ಏನು ನಡೀತು ಅಂತ ನೋಡ್ರಿ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 41, 42 ಈ ರೀತಿ ಹೇಳುತ್ತದೆ. ಅವರ ಹೆಸರಕ್ಕೆ
ಅವರು ಅವಮಾನವನ್ನು ಪಟ್ಟದ್ದನ್ನ ಅದಕ್ಕೆ ಪಾತ್ರವಾಗಿ ಎಣಿಸಲ್ಪಟ್ಟದರಿಂದ ಸಂತೋಷವಾಗಿ ಆಲೋಚನಾ ಸಂಘವನ್ನು ಬಿಟ್ಟು ಹೊರಟು ಹೋಗಿ ಓಪನ್ ಆಗಿ ಹೇಳಾಯಿತು, ಇನ್ನು ಮುಂದೆ ಆಗಾಗ ಸುಮ್ಮನೆ ಕರೆದು ಈ ಬುದ್ಧಿ ಹೇಳುವಂಥ ಕಾರ್ಯ, ನಮಗೆ ಆಜ್ಞೆ ಕೊಡುವಂಥ ಕಾರ್ಯದಲ್ಲಿ ಇಟ್ಕೊಂಬೇಡಿ, ಇನ್ನು ಮುಂದೆ ಕರಿಬೇಡ. ಏನು ಬಾ ಎದುರಿಸ್ಬೇಕು ಎದುರಿಸು, ನನ್ನ ಜೈಲಲ್ಲಿ ಹಾಕ್ತೀಯಾ ಹಾಕು, ಈ ಕರೆದು ಭಯಪಡಿಸುವುದು ಅದೆಲ್ಲ ಇಲ್ಲ ಎಂಬುದಾಗಿ ಹೇಳಿ ಸಂತೋಷವಾಗಿ ಆ ಸ್ಥಳವನ್ನು ಬಿಟ್ಟು ಹೋದ್ರು, ಇನ್ನು ಮುಂದೆ ಕರೆಯಲ್ಲ ಎಂಬುದಾಗಿ. ಪ್ರತಿದಿನ ಅದರ ನಂತರ ಏನು ನಡೆಯಿತು ಅಂತ ನೋಡುವುದಾದರೆ ಒಂದು ಬಿಡುಗಡೆಯಿಂದ ಸೇವೆ ಮಾಡ್ತಾರೆ. ದಿನನಿತ್ಯ ದೇವರ ಆಲಯದಲ್ಲಿಯೂ ಮನೆಗಳಲ್ಲಿಯೂ ಎಡಬಿಡದೆ ಅವರು ಉಪದೇಶವನ್ನು ಮಾಡುತ್ತಾ. ಇದೆಲ್ಲ ಮನುಷ್ಯರಿಗೆ ವಿಧಿಯರಾಗದೆ ಹೋದ್ರಲ್ಲ, ಅದರ ಒಂದು ಗಿಫ್ಟ್ ಅದು. ಎಡಬಿಡದೆ ಉಪದೇಶವನ್ನು ಮಾಡಿ ಯೇಸುವೇ ಕ್ರಿಸ್ತನು ಎಂಬುದಾಗಿ ಅವರು ಪ್ರಸಂಗವನ್ನು ಮಾಡಿದರು. ಎರಡನೇದಾಗಿ, ಜನಗಳ ಅಧಿಕಾರದಲ್ಲಿರುವವರ ಭಯಪಡಿಸುವುದಕ್ಕೆ ವಿಧಿಯರಾಗಬೇಡ್ರಿ. ಒಂದು ಆಜ್ಞೆಯನ್ನು ಕೊಟ್ಟರು, ಮತ್ತೊಂದು ಎದುರಿಸುವಂಥದ್ದು. ನಿನ್ನನ್ನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿನ್ನನ್ನು ಕೊಲೆ ಮಾಡ್ತೀನಿ ಭಯಪಡಿಸಿ ಅವರ ನಡುಗುವಂತೆ ಮಾಡಿ ಅದಕ್ಕೂ ವಿಧಿಯರಾಗಬೇಡ್ರಿ. ಮನುಷ್ಯರ ಭಯಪಡಿಸುವಿಕೆಗೆ ವಿಧಿಯರಾಗಬಾರದು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 16ರಿಂದ ಕೆಲವೊಂದು ವಾಕ್ಯಗಳು. 16ನೇ ವಾಕ್ಯ ಹೇಳುತ್ತದೆ, ಆಲೋಚನಾ ಸಂಘದಲ್ಲಿ ಕುಳಿತು ಮಾತಾಡ್ತಾರೆ. ಯೆರೂಸಲೇಮಿನಲ್ಲಿ ಎಲ್ಲಿ ನೋಡಿದ್ರು ಈ ವ್ಯಕ್ತಿಗಳ ಬಗ್ಗೆ ಇವ್ರದೇ ಮಾತಾಗಿದೆ, ನಾವು ಹೇಳುವುದನ್ನು ಯಾರು ನಂಬ್ತಾ ಇಲ್ವೇನೋ ಏನೋ ಅಂತೇಳಿ ಅವರು ದೇವರ ಶಕ್ತಿಯನ್ನು ಪ್ರಕಟಿಸಿ ತೋರಿಸ್ತಾ ಇದ್ದಾರೆ. ಇದಕ್ಕೊಂದು ಅಂತ್ಯವನ್ನು ಕಟ್ಟಬೇಕು, ಇವರಿದ್ದರೆ ನಮಗೆ ಗೌರವ ಇಲ್ಲದೆ ಆಗೋಗುತ್ತೆ, ಹಾಗಾದ್ರೆ ಏನು ಮಾಡೋಣ ಎಂಬುದಾಗಿ ಮಾತಾಡ್ತಾರೆ. ಆ ಮನುಷ್ಯರನ್ನು ನಾವು ಏನು ಮಾಡೋಣ? ಯೆರೂಸಲೇಮಿನಲ್ಲಿ ವಾಸವಾಗಿರುವಂತಹ ಎಲ್ಲರಿಗೂ ತಿಳಿದಿರುವ ಪ್ರಕಾರ ಬಹಿರಂಗವಾದ ಅದ್ಭುತಗಳು ಇವರಿಂದ ಮಾಡಲ್ಪಡ್ತಾ ಇದೆಯಲ್ಲ, ಅದನ್ನು ನಾವು ಇಲ್ಲ ಎಂಬುದಾಗಿ ಹೇಳಕ್ಕೂ ಆಗಲ್ಲ. ಆದರೂ ಈ ಅಧಿಕವಾದ ಜನಗಳ ಒಳಗೆ ಹಬ್ಬದ ಹಾಗೆ ಇದರ ಮೊದಲುಗೊಂಡು ಒಬ್ಬರು ಈ ನಾಮವನ್ನು ಹೇಳದ ಹಾಗೆ ಮಾತಾಡದ ಕೂಡದು ಎಂಬುದಾಗಿ ಅವರನ್ನು ದೃಢವಾಗಿ ಭಯಪಡಿಸಬೇಕು ಎಂಬುದಾಗಿ ಹೇಳಿಕೊಂಡು ಅವರನ್ನು ಹಿಡಿದು ಭಯಪಡಿಸಬೇಕು. ನೋಡಿ, ನಿನ್ನ ಆಸ್ತಿಯೆಲ್ಲ ನಾವು ಅಪಹರಿಸ್ತೀವಿ, ನಿಮ್ಮ ಮನೆಗೆ ರೈಡ್ ಬರುತ್ತೆ, ನಿಮ್ಮನ್ನ ಜೈಲಲ್ಲಿ ಹಾಕ್ತೀವಿ, ಕಾವಲಲ್ಲಿ ಇಡ್ತೀವಿ, ಚಿರಸ್ಥಿತ ಮಾಡ್ತೀವಿ, ಏನೋ ಒಂದು ಹೇಳಿ ಭಯಪಡಿಸಿ ಈ ಹೆಸರನ್ನು ನೀವು ಹೇಳಬಾರದು ಎಂಬುದಾಗಿ ಭಯಪಡಿಸ್ತಾರೆ ಅಂತ ಹೇಳ್ತಾರೆ. ಅವರನ್ನು ಕರೆದು ಯೇಸುವಿನ ನಾಮದ ಕುರಿತಾಗಿ ಎಷ್ಟು ಏನು ಮಾತಾಡಬಾರದು, ಬೋಧಿಸಲು ಬಾರದೆಂಬುದಾಗಿ ಹೇಳಿ ಅವರಿಗೆ ಆಜ್ಞೆಯನ್ನು ಕೊಟ್ಟರು. ಭಯಪಡಿಸ್ತಾರೆ. ಅವರನ್ನ ಭಯಪಡಿಸುವಿಕೆಗೆ ವಿಧಿಯರಾಗದಿದ್ದರಿಂದ ಅವನು ಹೇಳಿ ಮುಗಿಸಿದ ಕೂಡಲೇ ಇವರು ಹೊರಗೋಗಿ ಮತ್ತೆ ಬಿಟ್ಟಿರುವ ಕೆಲಸವನ್ನು ಆರಂಭಿಸ್ತಾರೆ. ಅವನು ಮಾತ್ರ ದೇವರ ಬಳಿ ಹೇಳ್ತಾರೆ, ದೇವರವ್ರನ್ನ ಭಯಪಡಿಸ್ತಾರೆ. ಅವರ ಭಯಪಡಿಸುವಿಕೆಯನ್ನು ದೇವರು ಗಮನಿಸಿ ನಮ್ಮ ಮುಖಾಂತರ ಇನ್ನೂ ದೊಡ್ಡ ಅದ್ಭುತ ಕಾರ್ಯ ನಡೆಯೋದಕ್ಕೆ ಸಹಾಯ ಮಾಡಿ, ನಮ್ಮನ್ನು ಸಂರಕ್ಷಿಸಿರಿ, ಕಾಪಾಡ್ರಿ. ಅವನ ಕಣ್ಕಟ್ಟರೆ ಅದೆಲ್ಲ ಅವ್ರು ಪೇರ್ ಮಾಡಲಿಲ್ಲ. ನಾವು ಮಾಡಿದಂತಹ ಅದ್ಭುತಗಳಿಂದ ನಮ್ಮನ್ನು ಕರೆದು ಎದುರಿಸ್ತಾರಲ್ವಾ, ನೀವೀಗ ಏನು ಮಾಡಬೇಕು ಅಂದರೆ ಆ ಅದ್ಭುತಗಳನ್ನು 2 ಪಟ್ಟಾಗುವಂತೆ ಪ್ರಕಟವಾಗಬೇಕು, ಇನ್ನೂ ಎಲ್ಲರಿಗೂ ಗೊತ್ತಾಗಲಿ, ಅವರ ಒಂದು ಇನ್ನು ಊರಿ ಅಲಪಟ್ಟು ಅಧಿಕವಾಗಲಿ, ಎದುರಿಸಲಿ, ಮತ್ತೆ ಪರವಾಗಿಲ್ಲ. ಆ ರೀತಿಯಾಗಿ ದೇವರ ಬಳಿ ಮತ್ತೆ ಪ್ರಾರ್ಥನೆ ಮಾಡಿದರು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 29, 30, 31. ಈಗಲೂ ಕರ್ತನೆ, ಅವರು ಭಯಪಡಿಸುವಂತಹ ಕಾರ್ಯಗಳನ್ನು ನೀವು ಗಮನಿಸಿ ನಿಮ್ಮ ಪವಿತ್ರ ಮಗನಾಗಿರುವ ಯೇಸುವಿನ ನಾಮದಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ನಡೆಯುವ ಹಾಗೆ ನೀವು ಮಾಡಿ, ನೀವು ರೋಗಿಗಳನ್ನು ಸ್ವಸ್ಥಪಡಿಸಿ ನಿಮ್ಮ ಹಸ್ತಗಳನ್ನು ಚಾಚಿ ನಿಮ್ಮ ಸೇವಕರು ನಿಮ್ಮ ವಾಕ್ಯವನ್ನು ಧೈರ್ಯವಾಗಿ ಹೇಳುವ ಹಾಗೆ ಅವರಿಗೆ ಅನುಗ್ರಹಿಸಿರಿ. ಈ ಅದ್ಭುತವನ್ನು ನುಡಿತ ನಮ್ಮನ್ನು ಭಯಪಡಿಸ್ತಿದ್ದಾರೆ. ಈ ಅದ್ಭುತವನ್ನು ನೀವು ಅಧಿಕವಾಗಿ ಮಾಡಿರಿ, ಅಧಿಕವಾಗಿ ಇನ್ನೂ ಭಯಪಡಿಸಲಿ ಎಂಬುದಾಗಿ ಹೇಳಿದರು. ಅವರು ಪ್ರಾರ್ಥನೆ ಮಾಡಿದಾಗ ಅವರ ಭಯಪಡಿದ್ದಕ್ಕೆ ವಿಧೇಯರಾಗದೆ ಆ ಭಯಪಡಿಸುವಿಕೆ ಇನ್ನೂ ಅಧಿಕವಾಗಿ ಬಂದರೂ ಕೂಡ ಪರವಾಗಿಲ್ಲ, ಈ ಸೇವೆ ಇನ್ನೂ ಶಕ್ತಿಯುತವಾಗಿ ಮಾಡಲ್ಪಡಬೇಕು ಅಂತ ಕೇಳಿದ್ರಿಂದ ದೇವರು ಏನು ಮಾಡ್ತಾರೆ ನೋಡಿ, ಅವರ ಪ್ರಾರ್ಥನೆಯನ್ನು ಅವರು ಕೇಳಿ ಅವರು ಕೂಡಿರುವಂತಹ ಸ್ಥಳ ಕದಲಿತು. ಅವರೆಲ್ಲರೂ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ ದೇವರ ವಾಕ್ಯವನ್ನು ಧೈರ್ಯವಾಗಿ ಪ್ರಸಂಗ ಮಾಡುವುದಕ್ಕೆ ಮುಂದಾದರು. ಹಾಗಾದರೆ ವಿಧಿಯರಾಗದೇ ಇರುವಂಥ ಕಾರ್ಯಗಳಿಗೆ ವಿಧಿಯರಾಗಬಾರದು. ಭಯಪಡಿಸಿ ನಿಮ್ಮನ್ನು ವಿಧೇಯತೆ ಮಾಡಬೇಕು ಅಂತ ಅಂದ್ಕೊಂಡ್ರು, ಅವರು ಭಯಪಡಿಸುವಿಕೆಗೆ ವಿಧೇಯತೆ ಆಗಲಿಲ್ಲ. ಸತ್ಯವೇದ ನಮಗೆ ತೋರಿಸುವುದನ್ನು ನೋಡಿ, ಯಾಕೆ ವಿಧೇಯತೆ ಉಳ್ಳವರಾಗಿರಬೇಕು, ಯಾವುದಕ್ಕೆ ಇರಬಾರದು, 2 ಹೇಳುತ್ತೆ. ನೀವು ಒಂದಕ್ಕೆ ಮಾತ್ರ ವಿಧೇಯರಾಗಿದ್ದು ಇನ್ನೊಂದನ್ನು ಅದಕ್ಕೂ ನೀವು ವಿಧೇಯರಾದರೆ ಅಲ್ಲಿ ಮುಗೀತು. ಸತ್ಯವೇದದಲ್ಲಿ ಯಾಕೋಬನು 4:7 ಹೇಳುತ್ತದೆ, ಆದುದರಿಂದ ದೇವರಿಗೆ ಒಳಗಾಗಿರಿ, ಸೈತಾನನ ಎದುರಿಸಿ ನಿಲ್ಲಿರಿ. ಅಂದರೆ ಏನರ್ಥ? ದೇವರಿಗೆ ವಿಧೇಯರಾಗಿರಿ, ಸೈತಾನನ ಹೇಳಿದ್ರೆ ಕೇಳಬೇಡ್ರಿ, ವಿರುದ್ಧವಾಗಿ ಮಾತಾಡಿ, ಇಲ್ಲ ಆಗಲ್ಲ ಅಂತ ಹೇಳ್ರಿ. ಆ 2 ಕೂಡ ನಂಬಬೇಕು. ದೇವರಿಗೆ ವಿಧೇಯರಾಗಿರಿ,
ಸೈತಾನನಿಗೆ ವಿಧೇಯರಾಗಬೇಡಿರಿ, ಸೈತಾನನಿಗೆ ವಿರೋಧವಾಗಿ ನಿಲ್ಲಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೋಡಿದ್ರ, ಅದಕ್ಕೆ ನಮಗೆ ಸಿಗುವಂತಹ ಆ ಒಂದು ಆಶೀರ್ವಾದವೇನು? ಕರ್ತನಿಗೆ ವಿಧೇಯರಾಗುವುದು ಮಾತ್ರವಲ್ಲ, ಸೈತಾನನಿಗೆ ವಿಧೇಯರಾಗದೇ ಇರ್ತಿರಲ್ವಾ, ಆ ಒಂದು ಅವಿಧೇಯತೆಯ ಆಶೀರ್ವಾದ. ಸೈತಾನ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗದಾಗಿ ಓಡಿ ಹೋಗುವನು. ಆಗ ನಿಮ್ಮನ್ನು ಎಲ್ಲಿ ನೋಡಿದ್ರೆ ಸ್ಥಳವನ್ನು ಬಿಟ್ಟು ಖಾಲಿ ಮಾಡಿ ಓಡೋಗ್ತಾನೆ. ಹಾಗಾದರೆ ವಿಧೇಯರಾಗದೇ ಇರುವುದರಿಂದ ಆಶೀರ್ವಾದ. ನೀವು ಸೈತಾನನಿಗೂ ಸ್ವಲ್ಪ ವಿಧೇಯರಾಗಿ ದೇವರಿಗೂ ಸ್ವಲ್ಪ ವಿಧೇಯರಾದರೆ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಇವರು ಕರ್ತನಿಗೆ ವಿಧೇಯರಾದ್ದರಿಂದ ಸೈತಾನನಿಗೆ ವಿಧೇಯರಾಗುವುದಿಲ್ಲ ಅಂತ ನಿಂತರಲ್ಲ, ಅದರ ಒಂದು ರಿವಾರ್ಡೇ ಸೈತಾನನು ಅವರನ್ನ ನೋಡಿದ್ರೆ ಸ್ಥಳವನ್ನು ಬಿಟ್ಟು ಓಡಿ ಹೋಗುವಂಥದ್ದು. ದೇವರಿಗೆ ವಿಧೇಯರಾಗಲು ಹೇಳುವಂತಹ ಅದೇ ಸತ್ಯವೇದ ಸೈತಾನನಿಗೆ ಅವಿಧೇಯತೆಯಿಂದ ವಿರೋಧವಾಗಿ ನಿಲ್ಲಬೇಕೆಂಬುದಾಗಿ ಹೇಳುತ್ತದೆ. ಸೈತಾನನನ್ನು ಭಯಪಡಿಸುವುದು ಮಾತ್ರವಲ್ಲ, ನಮಗೆ ಆಸೆಯನ್ನು ತೋರಿಸಿ ಕೂಡ ತನಗೆ ವಿಧೇಯನಾಗುವಂತೆ ಮಾಡ್ತಾನೆ. ನಮ್ಮ ಮನಸ್ಸನ್ನು ಪ್ರೇರೇಪಿಸಿಯೂ ನಮ್ಮನ್ನು ಅವನ ಮಾತಿಗೆ ವಿಧೇಯರಾಗುವಂತೆ ಮಾಡ್ತಾನೆ. ಅವನು ಭಯಪಡಿಸಿದರೂ ವಿಧೇಯರಾಗಬೇಡಿ, ವಂಚನೆಯಾಗಿ ಮಾತಾಡಿದ್ರೂ ವಿಧೇಯರಾಗಬೇಡಿ, ಆಸೆಯನ್ನು ತೋರಿಸಿದ್ರೂ ವಿಧೇಯರಾಗಬೇಡಿ, ನಿಮ್ಮನ್ನು ಪ್ರೈಸ್ ಮಾಡಿದ್ರೂ ವಿಧೇಯರಾಗಬೇಡಿರಿ. ಹಾಗಾದರೆ ಈ ಒಂದು ಅವಿಧೇಯತೆ ದೇವರ ಮಕ್ಕಳಿಗೆ ಅಗತ್ಯ. ಕೆಲವರು ಭಯಪಡಿಸುವಾಗ ವಿಧೇಯರಾಗುವುದಿಲ್ಲ, ಅವನೇನು ಹೇಳೋದು ನಾವು ಕೇಳುವುದು ಅಂತ ಹೇಳ್ತಾರೆ. ಆದರೆ ಆಸೆ ತೋರಿಸಿದ್ರೆ ವಿಧೇಯರಾಗ್ಬಿಡ್ತಾರೆ. ಹಾಗಾದರೆ ಯಾರಿಗೆ ವಿಧೇಯರಾಗಬೇಕು, ಯಾರಿಗೆ ವಿಧೇಯರಾಗಲೇಬಾರದು ಎನ್ನುವುದನ್ನು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಯೇಸು ನೋಡ್ರಿ, ಸೈತಾನನು ಬಂದು ಅವರ ಬಳಿಯಲ್ಲಿ ಜಗಳ ಆಡಲಿಲ್ಲ, ಅವರಿಗೆ ಒಳ್ಳೆಯದು ಮಾಡುವ ರೀತಿಯಲ್ಲಿ ಮಾತಾಡಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಅವರು 40 ದಿನ ಉಪವಾಸವಿದ್ದು ಮುಗಿಸಿದ ಕೂಡಲೇ ಅವರಿಗೆ ಬಹಳ ಹಸಿವು ಉಂಟಾಯಿತು. ಆಗ ಸೈತಾನನು ಅವರ ಬಳಿಯಲ್ಲಿ ಬಂದು, ನೀನು ದೇವರ ಮಗನಾಗಿರುವುದಾದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಮಾಡಿರಿ ಅಂತ ಹೇಳ್ತಾನೆ. ದೇವರು ನೋಡಿದ್ರು, ಅವನು ಹೇಳುವುದು ಒಳ್ಳೆ ಕಾರ್ಯವಾಗ್ತಾನೆ ಕಾಣಿಸ್ತಾ ಇದೆ. ನಮ್ಮ ಶಕ್ತಿಯನ್ನು ಸೈತಾನನ ಮುಂದೆ ನಾವು ನಿರೂಪಿಸೋಣ, ನಮಗೆ ದೇವರು ಕೊಟ್ಟ ಅಧಿಕಾರವನ್ನು ಉಪಯೋಗಿಸೋಣ ಎಂಬುದಾಗಿ ಅವರು ಭಾವಿಸಲಿಲ್ಲ. ನಾವು ಆ ರೀತಿಯಾಗಿ ಮಾಡಿದರೆ ದೇವರ ಮಹಿಮೆ ಪ್ರಕಟವಾಗುತ್ತೆ ಎಂಬುದಾಗಿ ಕೂಡ ಅವರಲ್ಲಿ ನೆನೆಸಲಿಲ್ಲ. ಆದರೆ ಆ ರೀತಿ ಅವರು ಮಾಡಿದರೆ ಸೈತಾನನ ಮಾತಿಗೆ ವಿಧೇಯನಾದ ಹಾಗೆ ಆಗುತ್ತದೆ. ಅದೇ ನಾನು ಹೇಳಿ ಅವರು ಅದ್ಭುತವನ್ನು ಮಾಡಿದ್ರು ಎಂಬುದಾಗಿ. ಕೆಲವರು ಬಂದು ಅದೇ ರೀತಿಯಾಗಿ ಬಂದಲ್ಲಿ ಮಾತಾಡಿ, ನೋಡಿ ದೇವರ ಶಕ್ತಿ ಅದನ್ನು ಮಾಡಿ ನೋಡೋಣ ಎಂಬುದಾಗೆಲ್ಲ ಹೇಳ್ತಾರೆ. ನಾವು ತಕ್ಷಣ ನೋಡು ಮಾಡ್ತೀನಿ ಎಂಬುದಾಗಿ ಹೋಗಿ ನೀವು ಹೋಗೋದಾದರೆ ನೀವು ದೇವರ ಮಾತಿಗೆ ವಿಧೇಯರಾಗಲಿಲ್ಲ, ಅವನು ನಿಮ್ಮನ್ನು ಪ್ರೇರೇಪಿಸೋದನ್ನಲ್ಲ, ಆ ಒಂದು ಮಾತಿಗೆ ವಿಧೇಯರಾಗಿ ಹೊಟ್ಟೋದ್ರಿ. ಸೈತಾನನು ಹೇಗಾದರೂ ಕ್ರಿಸ್ತನನ್ನು ತನ್ನ ಮಾತನ್ನು ಕೇಳುವಂತೆ ಮಾಡಬೇಕು, ಅದಕ್ಕೆ ವಿಧೇಯತೆ ಮಾಡಿಸಬೇಕೆಂಬುದಾಗಿ ಪ್ರಯತ್ನ ಮಾಡಿದ. ಅನಂತರ ಅವರು ಉನ್ನತವಾದ ಪರಿಶುದ್ಧ ನಗರದಲ್ಲಿ ನಿಲ್ಲಿಸಿ, ದೇವಾಲಯದ ಉಪ್ಪರಿಗೆಯಲ್ಲಿ ಅವರನ್ನು ನಿಲ್ಲಿಸಿ, ನೀವು ದೇವಕುಮಾರನಾಗಿದ್ದರೆ ಕೆಳಗೆ ಧುಮುಕಿರಿ. ಆಗ ದೇವರು ಅವನ ಮಾತಿಗೆ ವಿಧೇಯನಾಗಲಿಲ್ಲ. ಅವರು ಒಂದು ವಿಷಯದಲ್ಲಿ ದೃಢವಾಗಿದ್ದರು. ಅವನು ವಂಚನೆಯನ್ನು ತೋರಿಸಿದರೂ ಸರಿ, ಆಸೆಯನ್ನು ತೋರಿಸಿದರೂ ಸರಿ, ಭಯಪಡಿಸಿದರೂ ಸರಿ, ಯಾವ ಪರಿಸ್ಥಿತಿಯಲ್ಲಿಯೂ ಸೈತಾನನ ಮಾತಿಗೆ ವಿಧೇಯನಾಗಲೇಬಾರದು. ಇದು ಕ್ರಿಸ್ತನಿಗೆ ಮಾತ್ರ ಅಲ್ಲ, ಕ್ರೈಸ್ತರೆಲ್ಲರಿಗೂ ಕಲಿಸಿದಂತಹ ಒಂದು ಪಾಠ. ನೀವು ಸೈತಾನನು ನಿಮಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರೂ ಸರಿ, ಸೈತಾನನು ನಿಮಗೆ ಆಸೆ ತೋರಿಸಿದ್ರೂ ಸರಿ, ಸೈತಾನನು ನಿಮ್ಮನ್ನು ಭಯಭೀತಿ ಪಡಿಸಿದ್ರೂ ಸರಿ, ಯಾವ ಸ್ಥಿತಿಯಲ್ಲಿ ಕೂಡ ವಿಧೇಯರಾಗಬಾರದು ಎಂಬುದಾಗಿ ಹೊಂದಿದ್ರೆ ಅದು ಸೈತಾನನ ಅವನ ಮಾತುಗಳು ಮಾತ್ರವೇ. ಆ ಮಾತುಗಳಿಗೆ ವಿಧೇಯರಾಗಿರಬೇಡಿ. ಸೈತಾನನ ಮಾತುಗಳಿಗೆ ವಿಧೇಯರಾಗದೇ ಇರುವಾಗ ನಮಗೆ 2 ಕಾರ್ಯಗಳು ನೆರವೇರುತ್ತದೆ. ಒಂದು, ಸೈತಾನನು ನಮ್ಮನ್ನು ಬಿಟ್ಟು ದೂರ ಓಡೋಗ್ತಾನೆ. ಸೈತಾನನನ್ನು ಜಯಿಸುತ್ತೇವೆ. ಸೈತಾನನ ಮೇಲೆ ಅವನು ಇಷ್ಟೊಂದು ಮಾಡಿ ಅವನು ಸೋತೋದ ಆ ಸ್ಥಳದಲ್ಲಿ, ಆಗ ಸೈತಾನನು ಓಡೋಗ್ತಾನೆ. ಎರಡನೇದಾಗಿ ಏನು ನಡೆಯುತ್ತೆ ಅಂತ ನೋಡೋದಾದರೆ, ಪರಲೋಕಕ್ಕೆ ವಿಧೇಯರಾದುದರಿಂದ ಪರಲೋಕದೊಂದಿಗೆ ನಮಗೊಂದು ಸಂಪರ್ಕ ಸಿಗುವಂಥದ್ದಾಗಿರುತ್ತೆ. ಸತ್ಯವೇದದಲ್ಲಿ ನೀವು ನೋಡಿ, ಅಲ್ಲಿ ಯೇಸುವನ್ನು ಕರೆದುಕೊಂಡು ಹೋಗಿ ಅವರನ್ನು ಶೋಧನೆಗೆ ಒಳಪಡಿಸುವುದಕ್ಕೆ ಅವನು ಶೋಧಿಸಿ ನೋಡಿ ಸೈತಾನನು ಸೋತು ಹೋದಾಗ ಸೈತಾನನ ಮಾತಿಗೆ ದೇವರು ಅದನ್ನು ಕೇಳದೆ ವಿಧೇಯನಾಗದೆ ಹೋದರು ಎಂಬುದಾಗಿ 2 ಕಾರ್ಯ ನಡೆಯಿತು. ನೀವು ಸಾಷ್ಟಾಂಗವಾಗಿ ನಮಸ್ಕರಿಸಿ ನನಗೆ ವಿಧೇಯನಾದರೆ ಇವೆಲ್ಲವನ್ನ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ದ. ಆಗ ಯೇಸು ತೊಲಗು ಸೈತಾನನು ಎಂಬುದಾಗಿ ಹೇಳಿದರು. ದೇವರನ್ನು ನಮಸ್ಕರಿಸಿ ಅವರೊಬ್ಬರಿಗೆ ಆರಾಧನೆಯನ್ನು ಸಲ್ಲಿಸತಕ್ಕದಾಗಿ ಬರೆಯಲ್ಪಟ್ಟಿದೆ ಅಂತೆಲ್ಲ ಹೇಳಿದರು. ಆಗ ಸೈತಾನನು ಅವರನ್ನು ಬಿಟ್ಟು ದೂರ ಹೋದನು ಎಂಬುದಾಗಿ ಇದೆ. ನೋಡಿದ್ರ, ಸೈತಾನನಿಗೆ ವಿಧೇಯರಾಗದೆ ನೀವು ವಿರೋಧವಾಗಿ ನಿಂತರೆ, ಅವನ ಮಾತಿಗೆ ವಿರುದ್ಧವಾಗಿ ನಿಂತರೆ,
ಅವನು ಮರುಕ್ಷಣವೇ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ನೋಡಿ, ಅವರನ್ನು ಬಿಟ್ಟು ದೂರ ಹೋದ. ತಕ್ಷಣ ದೂರ ಹೋದ ಕೂಡ ಸುಮ್ಮನಾಗಲಿಲ್ಲ. ತಕ್ಷಣ ದೇವದೂತರು ಬಂದು ಅವರನ್ನು ಉಪಚರಿಸಿದರು. ಹಾಗಾದರೆ ಈ ಸ್ಥಳದಲ್ಲಿ ಓದಿ ನೋಡಿದ್ರೆ 2 ವಿಷಯ ನಿಮಗೆ ಅರ್ಥ ಆಗ್ತಾ ಇದೆ. ಸೈತಾನನಿಗೆ ನೀವು ವಿಧೇಯತೆ ಇಲ್ಲದವರಾಗಿರಬೇಕಾದ್ರೆ ಸೈತಾನನು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತಾನೆ. ಸೈತಾನನ ಜಯಿಸ್ತೀರ ನೀವು. 2ನೇದಾಗಿ, ದೇವರ ಪರಲೋಕ ರಾಜ್ಯದೊಂದಿಗೆ ದೇವದೂತರೊಂದಿಗೆ ಒಂದು ಸಂಪರ್ಕ ನಮಗೆ ಉಂಟಾಗುತ್ತದೆ. ಅನಂತರ ನೋಡಿ, ಅಧಿಕಾರಗಳಿಗೂ ವಂಚನೆಗಳಿಗೂ ವಿಧೇಯತೆ ಇಲ್ಲದವರಾಗಿರಿ. ಅಧಿಕಾರ ವಂಚನೆಯಿಂದ ಕೆಲವೊಂದು ಕಾರ್ಯವನ್ನು ಮಾಡಕ್ಕೆ ಹೇಳ್ತಾರೆ, ಇದನ್ನು ಮಾಡ್ರಿ, ಆ ರೀತಿಯಾಗಿ ಅದಕ್ಕೂ ನೀವು ವಿಧೇಯರಾಗಬಾರ್ದು. ವಿಮೋಚನಾ ಕಾಂಡ 1ನೇ ಅಧ್ಯಾಯ 15ರಿಂದ 17ರವರೆಗೂ 2 ನರ್ಸ್ ಬಗ್ಗೆ ನೋಡ್ತೀವಲ್ಲಿ. 2 ದಾದಿಯರು, ನರ್ಸ್ಗಳು, ಅವರನ್ನು ಕರೆದು ನೋಡಿ. ನಾನು ಆ ಭಾಗವನ್ನು ಮೊದಲು ಓದುತ್ತೇನೆ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 15ರಿಂದ 17ರವರೆಗೂ. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರ ಪೂಗ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತಾಡಿ, ಸೂಲಗಿತ್ತಿ ಅಂದರೆ ನರ್ಸ್ಗಳು, ಅವರೊಂದಿಗೆ ಮಾತಾಡಿ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದರು. ಡಾಕ್ಟರ್ಸ್ ಮನ್ಸು ಮಾಡಿದ್ರೆ, ನರ್ಸ್ಗಳು ಮನ್ಸು ಮಾಡಿದ್ರೆ, ಅಯ್ಯೋಯ್ಯೋ ಮಗು ಗರ್ಭದಲ್ಲಿಯೇ ಸತ್ತೋಯ್ತು ಅಂತ ಸಾಯಿಸ್ಬೋದು. ಹೆಣ್ಣು ಮಕ್ಕಳಾಗಿದ್ದರೆ ಉಳಿಸಿ, ಗಂಡು ಮಕ್ಕಳು ಅಂದರೆ ಸಾಯಿಸ್ರಿ. ಹಾಗಾದರೆ ಅಧಿಕಾರದಿಂದ ಬರುವಂತಹ ಒಂದು ವಂಚನೆಯ ಕಾನೂನು. ಆದರೆ ಇವ್ರು ಏನು ಮಾಡ್ತಾರೆ ಅಂತ ನೋಡಿ ಅಲ್ಲಿ. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದದರಿಂದ ಐಗುಪ್ತ್ಯರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು ಎಂದು ಬರೆಯಲ್ಪಟ್ಟದಾಗಿದೆ. ಅವನು ರಾಜ ಹಂಗೆ ಹೇಳ್ತಾನೆ, ಆದರೆ ನಾವು ದೇವರಿಗೆ ಭಯಪಡುತ್ತೇವೆ, ಇವನಿಗೆ ನಾವು ವಿಧೇಯರಾಗುವುದಿಲ್ಲ. ಇವನು ಕೊಡುವಂತಹ ಕಾನೂನುಗಳಿಗೋ, ಇವನು ಕೊಡುವಂತಹ ಕಾಸಿಗೋ, ಒಂದು ವೇಳೆ ಪದವಿಯಲ್ಲಿ ಒಂದು ಆಶೀರ್ವಾದವೂ ವಿಧೇಯರಾಗುವುದಿಲ್ಲ. ದೇವರಿಗೆ ಭಯಪಡುತ್ತೇವೆ ಎಂಬುದಾಗಿ ಹೇಳಿ, ಸರಿ ನೋಡೋಣ ಎಂಬುದಾಗಿ ಒಳಗೆ ಹೋಗಿ ಗಂಡು ಮಕ್ಕಳನ್ನು ಅವರು ಜೀವಂತವಾಗಿ ಅವರು ಕಾಪಾಡಿದರು ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಇವರು ಐಗುಪ್ತ್ಯದ ಅರಸನ ವಂಚನೆಯ ಮಾತಿಗೆ ವಿಧೇಯರಾಗಲಿಲ್ವಲ್ಲ, ಅದರಿಂದ ಇವರಿಗೆ ಯಾವ ಒಳಿತು ಸಿಕ್ಕಿತು ಎಂಬುದಾಗಿ ಸತ್ಯವೇದ ಒಂದು ಕಾರ್ಯ ಹೇಳುತ್ತೆ ನೋಡಿ. ಮೊದಲನೆಯದಾಗಿ, ಈ ರೀತಿಯಾಗಿ ಅವರು ಗಂಡು ಮಕ್ಕಳನ್ನು ಕಾಪಾಡಿದ್ರಿಂದಾನೇ ಮೋಶೆ ಬಾಧೆ ಇಲ್ಲದೆ ಹುಟ್ಟಲು ಸಾಧ್ಯವಾಯಿತು. ಗಂಡು ಮಕ್ಕಳು ಅವರು ಹುಟ್ಟುವುದಕ್ಕೆ ಇವರು ತಮ್ಮ ವೈದ್ಯಕೀಯ ಶಾಸ್ತ್ರವನ್ನು ಅದನ್ನು ಹೇಗಾದರೂ ಕೊಲೆ ಮಾಡಲು ಹೇಳಿದರೂ ಕೂಡ ಆ ಸಂದರ್ಭದಲ್ಲಿ ಅದಕ್ಕೆ ಅವರು ವಿಧೇಯರಾಗದೆ ಹೋದುದರಿಂದ ಮೋಶೆ ಹುಟ್ಟಿದರು. 2ನೇ ಕಾರ್ಯವನ್ನು ಸತ್ಯವೇದ ತಿಳಿಸುತ್ತೆ ನೋಡಿ. ಅದರಲ್ಲಿ ಏನು ಹಾಕಿದೆ ಅಂದರೆ, ಇವರ ಆ ಒಂದು ಅವಿಧೇಯತೆಯಿಂದ ದೇವರು ಇವರನ್ನು ಆಶೀರ್ವಾದ ಮಾಡಿದರು. ವಿಮೋಚನಾ ಕಾಂಡ 1ನೇ ಅಧ್ಯಾಯ 20-21ನೇ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನ ಮಾಡಿದನು. ನೋಡಿದ್ರ, ಅವರು ದೇವರಿಗೆ ಭಯಪಟ್ಟದರಿಂದ ಆತನವರಿಗೆ ವಂಶಾಭಿವೃದ್ಧಿ ಉಂಟು ಮಾಡಿದನು. ಇದಲ್ಲದೆ ಇಸ್ರೇಲರು ಹೆಚ್ಚಿ ಬಲಗೊಂಡರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದರೆ ಅವರ ಕುಟುಂಬವೇ ಬಹಳ ಸುಂದರವಾಗಿ ಬಲಿಷ್ಠವಾಗಿ ಮಾರ್ಪಡುತ್ತಂತೆ. ಇದು ದೇವರಿಗೆ ವಿಧೇಯತೆ ಉಳ್ಳವರಾಗಿದ್ದುದು ಮಾತ್ರ ಅಲ್ಲ, ದೇವರಿಗೆ ವಿರುದ್ಧವಾಗಿರುವ ಕಾರ್ಯಕ್ಕೆ ಅವಿಧೇಯರಾಗಿದ್ದದ್ದು. ಅವರು ಅವಿಧೇಯರಾಗಿ ಇದ್ದದ್ದೇ ದೇವರಿಗೆ ವಿಧೇಯತೆ ಎಂಬುದಾಗಿ ಅರ್ಥ. ಅಲ್ಲಿ ನನ್ನ ಮಾತು ಅರ್ಥ ಆಯಿತು ಅಂತ ಅನಿಸುತ್ತೆ. ಅವರಲ್ಲಿ ವಿಧೇಯತೆ ಆಗಲಿಲ್ಲ ಅಲ್ವಾ? ಆ ಒಂದು ಅವಿಧೇಯತೆ ಎನ್ನುವಂಥದ್ದು ದೇವರ ವಿಧೇಯತೆಗೆ ಅದು ಸಮವಾಗಿದೆ. ದೇವರಿಗೆ ವಿಧೇಯರಾದದಕ್ಕೆ ಗುರುತೇ ಅವರಲ್ಲಿ ವಿಧೇಯರಾಗದೇ ಇದ್ದದ್ದು. ದೇವರು ಅವರನ್ನು ವೃದ್ಧಿ ಮಾಡಿದರು. ಅವರ ಕುಟುಂಬವನ್ನು ಅವರು ವೃದ್ಧಿಯಾಗುವಂತೆ ಆಶೀರ್ವಾದವಾಗಿ ಮಾರ್ಪಡಿಸಿದರು. ಹಾಗಾದರೆ ನಾವು ಬಹಳ ಗಮನವಾಗಿರಬೇಕು. ಅವರೆಷ್ಟು ನಯವಂಚನೆಯಿಂದ ಮಾತಾಡ್ತಾರೋ, ನಮ್ಮನ್ನು ಒಬ್ಬ ವ್ಯಕ್ತಿ ಎಂಬುದಾಗಿ ಪರಿಗಣಿಸಿ ಒಬ್ಬ ಅರಸನ ಕರೆದು ನಮ್ಮ ಬಳಿ ಆಲೋಚನೆ ಮಾತಾಡ್ತಾರಲ್ಲ, ತಕ್ಷಣ ಮನಸ್ಸು ಕರಗಬಾರ್ದು ಅಥವಾ ಭಯಪಡಬಾರ್ದು. ಇಷ್ಟು ದೊಡ್ಡ ಅರಸ ನಮ್ಮ ಬಳಿ ಕುಳಿತು ಸಮವಾಗಿ ಮಾತಾಡ್ತಾರಲ್ಲ, ಆ ರೀತಿಯಾಗಿ ನೀವು ಅಲ್ಲಿ ಹಂಗಾಗಬಾರ್ದು. ದೇವರಿಗೆ ಭಯಪಡುವಂಥದ್ದನ್ನು ಯಾವಾಗಲೂ ಬಿಟ್ಬಿಡಬಾರ್ದು. ದೇವರಿಗೆ ಭಯಪಟ್ಟರೆ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ನೀವು ಭಯಪಡಬಾರದು. ದೇವರಿಗೆ ವಿಧೇಯರಾದರೆ ದೇವರಿಗೆ ವಿರುದ್ಧವಾದವುಗಳಿಗೂ ವಿರೋಧಿಗಳಿಗೂ ನೀವು ವಿಧೇಯರಾಗಬಾರದು. ಆ ಒಂದು ಅವಿಧೇಯತೆಯಿಂದ ಪೂಗಳಿಗೂ ಶಿಪ್ರಾಳಿಗೂ ದೊಡ್ಡ ಆಶೀರ್ವಾದ ಕರ್ತನಿಂದ ಉಂಟಾಯಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಇದೇ ರೀತಿ ನೋಡಿ, ಅರಸನ ಆಜ್ಞೆಗೆ ವಿಧೇಯರಾಗದೇ ಇದ್ದ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ
ದಾನಿಯೇಲ್ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಈ ಸಂಭವವನ್ನು ನಾವು ಓದಿ ನೋಡುತ್ತೇವೆ. ಅದರಲ್ಲಿ ನೋಡಿ 4ನೇ ವಾಕ್ಯ ಹೇಳುತ್ತದೆ, ರಾಜನ ಬಳಿಯಿಂದ ಒಂದು ಆಜ್ಞೆ ಬರುತ್ತದೆ. ಆ ಒಂದು ಆಜ್ಞೆಯನ್ನು ಅವರು ಅರಿತು ಜನಗಳಿಗೆ ಅದು ಪ್ರಕಟಿಸುವಂತಹ ಒಂದು ಕಾರ್ಯ. ಅವರು ಸಾರುವವನು ಅಲ್ಲಿ ಗಟ್ಟಿಯಾಗಿ ಕೂಗಿ ಸಕಲ ಜನಗಳಿಗೂ, ಕುಲ ಭಾಷೆಗಳವರೇ, ನಿಮಗೆ ತಿಳಿಸುವುದು ಏನೆಂದರೆ, ಈಗಲೇ ಆಜ್ಞೆಯನ್ನು ಹೇಳ್ತಾ ಇದ್ದಾನೆ, ರಾಜ್ಯಾಜ್ಞೆಯಾಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತುಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನಾದರೂ, ನೋಡಿ ಭಯಪಡಿಸುವಂಥದ್ದು, ಯಾವನಾದರೂ ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವನು ಎಂದು ಸಾರಿದನು. ಎಲ್ಲರಿಗೂ ಹೇಳ್ತಾರೆ, ಮೇಲಿಂದ ಒಂದು ದೊಡ್ಡ ಕಾರ್ಯವನ್ನು ಇಟ್ಟು ಏಳಿ ಅಲ್ಲಿ ಕಟ್ಟಿ ಹೇಳುವಂಥದ್ದು. ಎಲ್ರಿಗೂ ಹೇಳ್ತಾರೆ, ಇವೆಲ್ಲವನ್ನ ಕೇಳ್ತಾರೆ. ಕೇಳಿ, ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರು ದಾನಿಯೇಲನ ಸ್ನೇಹಿತರು. ದಾನಿಯೇಲ್ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 16ರಿಂದ 19ರವರೆಗೂ. ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರು ರಾಜನಿಗೆ ಅವರು ವಿಧಿಯರಾಗಲಿಲ್ಲ. ತಕ್ಷಣ ಅವರನ್ನ ಕಂಡುಹಿಡಿದ್ರು. ಈ 3 ಮಂದಿ ಕೂಡ ಕಿನ್ನರಿ, ಕೊಳಲು ಈ ವಾದ್ಯಗಳನ್ನು ಊದಬೇಕಾದರೆ ನೀವು ರೂಪಿಸಿಟ್ಟಿರುವಂತಹ ಪ್ರತಿಮೆ ಮುಂದೆ ಬೀಳಲಿಲ್ಲ. ಅವರನ್ನು ಸೆರೆ ಹಿಡಿದು ಅರಸರ ಮುಂದೆ ನಿಲ್ಲಿಸುತ್ತಾರೆ. ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರು ಅರಸರನ್ನು ನೋಡಿ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ಎಷ್ಟು ಧೈರ್ಯ ನೋಡಿದ್ರ. ಅರಸನ ಹೆಸರು ಕೇಳಿದ್ರೆ, ನೆಬೂಕದ್ನೆಚ್ಚರ ಹೆಸರು ಕೇಳಿದ್ರೆ ಎಲ್ಲ ಭಯಪಡ್ತಾರೆ. ಜನಗಳು ಭಯಪಡ್ತಾ ಇದ್ದಾರೆ. ಅವರ ಮುಂದೆ ಹೋಗಿ ಇವರು ನಿಲ್ಲಿಸಲ್ಪಡ್ತಾರೆ. ಅವರು ಕೇಳ್ತಾರೆ, ಈ ರೀತಿಯಾಗಿ ವಾದ್ಯಗಳು ನುಡಿಸಲ್ಪಡಬೇಕಾದ್ರೆ ಎಲ್ಲರೂ ಅಡ್ಡ ಬಿದ್ದು ನಮಸ್ಕರಿಸಬೇಕು ಎಂಬುದಾಗಿ ಆಜ್ಞೆ ಕೊಟ್ಟು ನಿಮಗದು ತಿಳಿಯಲಿಲ್ವಾ? ನೀವು ಅದಕ್ಕೆ ವಿಧಿಯರಾಗಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಈಗ ಅದು ಪ್ರತ್ಯುತ್ತರ ನೋಡಿ, ಅದರ ಬಗ್ಗೆ ನಿಮಗೆ ಹೇಳಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ. ಯಾವುದೇ ವಾದ್ಯ ಬರೆಸಿದ್ರು, ಯಾವ ಸ್ವರಮಂಡಲ, ಕಿನ್ನರಿ, ಕೊಳಲು ಮೊದಲಾದ ಎಲ್ಲ ಗೀತ ವಾದ್ಯಗಳ ಶಬ್ದವನ್ನು ನೀವು ಕೇಳಬೇಕಾದ್ರೆ ನೀವು ಅಡ್ಡ ಬಿದ್ದು ಅರಸನಾಗಿರುವ ನೆಬೂಕದ್ನೆಚ್ಚರನ ಆ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳಬೇಕು ಅಂತಿದೆಯಲ್ಲ. ಯಾರಾದರೂ ಅಡ್ಡ ಬಿದ್ದು ನಮಸ್ಕರಿಸದೆ ಹೋದರೆ ಅವನು ಆವಾಗಲೇ ಆವಿಗೆ ಒಳಗೆ ಹಾಕಲ್ಪಡಬೇಕು ಅಂತ ಹೇಳಿದ್ರಲ್ಲ. ನಾವು ಆರಾಧಿಸುವಂತಹ ದೇವರು ನಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತರಾಗಿದ್ದಾರೆ. ಅವರು ಉರಿಯುವಂತಹ ಬೆಂಕಿಯ ಜ್ವಾಲೆಗೂ ಅರಸನಾಗಿರುವ ನಿಮ್ಮ ಕೈಗಳಿಗೂ ನಮ್ಮನ್ನು ಬಿಡಿಸಿ ಕಾಪಾಡುವರು. ಬಿಡಿಸದೆ ಹೋದರೂ ಕೂಡ, ಒಂದು ವೇಳೆ ಬಿಡಿಸದೆ ಹೋದರೂ ಕೂಡ, ಸಾಯುವ ಪರಿಸ್ಥಿತಿ ಬಂದರೂ ಕೂಡ ನಾವು ನಿಮ್ಮ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ, ಆರಾಧನೆ ಮಾಡುವುದೂ ಇಲ್ಲ. ನೀನು ಹಾಕಿರುವಂತಹ ಆಜ್ಞೆಗೆ, ನೀವು ಕೊಟ್ಟಿರುವಂತಹ ಒಂದು ಭಯಪಡಿಸುವಿಕೆಗೆ ನಾವು ವಿಧಿಯರಾಗುವುದೇ ಇಲ್ಲ. ಅಲ್ಲಿ ಏನು ಬೇಕಾದ್ರೂ ಮಾಡ್ಕೊಂತ ಹೇಳ್ಬಿಟ್ರು. ಇದು ಅರಸನಾಗಿರುವ ನೆಬೂಕದ್ನೆಚ್ಚರನಿಗೆ ತಿಳಿದಿರುವಂಥದ್ದಾಗಿರಲಿ, ನಿನಗೆ ವಿಧಿಯರಾಗಲ್ಲ. ನಮ್ಮ ದೇವರಿಗೂ ನಮಗೂ ನಡುವೆ ಇರುವಂತಹ ನೀನು ಹಾಕಿದ ಈ ಕಾನೂನು, ನೀನು ಕೊಡುವಂತಹ ಈ ಒಂದು ಭಯಭೀತಿ ಎಷ್ಟು ದೊಡ್ಡದಾಗಿದ್ದರೂ ನಾವು ಅದಕ್ಕೆ ವಿಧಿಯರಾಗಲು ಸಾಧ್ಯವಿಲ್ಲ. ಹಾಗಾದರೆ ತಕ್ಷಣ ರಾಜನಿಗೆ ಕೋಪ ಬಂತು. ಇವರ ಮೂವರನ್ನು ಹಿಡಿದು ಬೆಂಕಿಯ ಜ್ವಾಲೆ ಯಾವಾಗಲೂ ಇರುವ ಹಾಗೆ 7 ಪಟ್ಟು ಅದನ್ನು ಅಧಿಕಪಡಿಸ್ರಿ. 7 ಪಟ್ಟು ಹೀಟು, 1500 ಡಿಗ್ರಿ ಸೆಲ್ಸಿಯಸ್ ಅಷ್ಟವನ್ನು ಹೀಟ್ ಮಾಡಿರಿ. ಅದರ ಒಳಗೆ ಇವರನ್ನು ಕೈಕಟ್ಟಿ ಒಳಗಾಕ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಆ ಬೆಂಕಿಯ ಜ್ವಾಲೆಯನ್ನು ಸಾಧಾರಣವಾಗಿದ್ರೂ ಕೂಡ 1 ಪಟ್ಟು, ಈಗ 7 ಪಟ್ಟು ಒಳಗಾಕ್ರಿ. ಆ ಬೆಂಕಿಯ ಆವಿಗೆ 7 ಪಟ್ಟು ಮಾರ್ಪಡಿಸಿದರು. ಅರಸನೊಂದಿಗೆ ಇರುವಂತಹ ಬಲಿಷ್ಠರು ಇವರನ್ನು ಕಟ್ಟಿ ಎಳೆದುಕೊಂಡು ಹೋಗಿ ಆ ಬೆಂಕಿಯ ಜ್ವಾಲೆ ಒಳಗೆ ಹಾಕಿದ್ರು. ಆ ಬೆಂಕಿಯ ಜ್ವಾಲೆಯ ಆವಿಗೆಯ ಆ ಒಂದು ದಗೆಯನ್ನು ತಾಳಲಾಗದೆ ತಗೊಂಡೋಗಿ ಹಾಕಕ್ಕೋದ್ರಲ್ಲ, ಅವ್ರು ಸತ್ತೋದ್ರು ಬಾಗಿಲಲ್ಲೇ. ಆ ಹಿಟ್ಟು ಸಹಿಸಕ್ಕಾಗದಂಗೆ ಒಳಗೆ ಹಾಕ್ತಾರೆ. ರಾಜ ನೋಡ್ತಾರೆ. ರಾಜನ ಕಣ್ಗಳಿಗೆ ಒಂದು ಆಶ್ಚರ್ಯವಾಗಿರುವ ಕಾರ್ಯ ಕಾಣಿಸುತ್ತದೆ. ಇದೇ ನೋಡ್ರಿ, ಆ ಅವಿಧೇಯತೆಯ ಆ ಪ್ರತಿಫಲ. ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ಅವಿಧೇಯತೆ ಉಳ್ಳವರಾಗಿರ್ಬೇಕಾದ್ರೆ ಫಲ. ರಾಜ ತಕ್ಷಣ ಪಕ್ಕದಲ್ಲಿಯವರನ್ನ ಕರೆದು ಕೇಳ್ತಾರೆ, ಬೆಂಕಿ ಉರಿತಾ ಇದೆ, ಅದರ ನಡುವೆ ಹಾಕಿದಂತಹ ಈ 3 ಯೌವನಸ್ಥರು ಕೈ ಕಟ್ಟುಗಳು ಬಿಚ್ಚಲ್ಪಟ್ಟದಾಗಿದ್ದು ಏನೋ ಒಂದು ಪಾರ್ಕ್ನಲ್ಲಿ ತಿರುಗಾಡುವ ರೀತಿಯಲ್ಲಿ ಅವರೊಂದಿಗೆ ತಿರುಗಾಡುತ್ತಾ ಇದ್ದಾರೆ. 3 ಹಾಕಿದ್ರು ಅಂತ ಕೇಳಿದ್ರು. ಹೌದು. 4ನೇ ವ್ಯಕ್ತಿಗಳು ಕಾಣಿಸ್ತವರಲ್ಲ,
ಅವರೊಂದಿಗೆ ಅವರು ಸಂಭಾಷಣೆ ಮಾಡ್ತಾ ಇದ್ದಾರಲ್ಲ, ಅವರ ಒಂದು ಬಿಂಬ ದೇವಕುಮಾರನ ಬಿಂಬಕ್ಕೆ ತಕ್ಕ ಹಾಗಿದೆಯಲ್ಲ. ಇದು ಯಾರು ಅಂತ ಕೇಳ್ತಾರೆ, ಆಶ್ಚರ್ಯ ಎಲ್ಲರಿಗೂ. ಅವರು ನೋಡಿದರೆ ಕೈಯಲ್ಲಿ ಹಾಕಲ್ಪಟ್ಟಂತಹ ಕಟ್ಟು ಎಲ್ಲವೂ ಕಳಚಿ ಬಿದ್ದಿದೆ. ಅವರು ಒಳಗೆ ಜಾಲಿಯಾಗಿ ಯಾರ ಬಳಿ ಮಾತಾಡ್ತಾ ಇದ್ದಾರೆ. ರಾಜ ನೋಡಿದ, ಅವರ ಕಣ್ಗಳಿಗೆ ಕಾಣಿಸ್ತಾ ಇದೆ. ತಕ್ಷಣ ಅದನ್ನು ಆರಿಸಲು ಹೇಳಿ ಬೆಂಕಿಯನ್ನು ಹಲವು ಗಂಟೆ ಹೋರಾಡಿ ಅದನ್ನು ಆರಿಸಿ ಇವರನ್ನ ಹೊರ ಕರ್ಕೊಂಬಂದರೆ ಅವರನ್ನು ಕಟ್ಟಿ ಹಾಕಿರುವ ಕಟ್ಟುಗಳೆಲ್ಲ ಕಳಚಿ ಬಿದ್ದಿದೆ. ಅವರ ಬಟ್ಟೆಯಲ್ಲೆಲ್ಲ ಯಾವ ಬೆಂಕಿಯ ಒಂದು ವಾಸನೆಯೂ ಇಲ್ಲ, ಬೆಂಕಿ ಹತ್ಕೊಂಡೇ ಇಲ್ಲ. ಅಷ್ಟು ಮಾತ್ರವಲ್ಲ, ಬೆಂಕಿ ಹಿಡಿದಿರುವ ಸ್ಥಳಕ್ಕೆ ನೀವು ಹೋದರೆ ಹಲವು ತಿಂಗಳವರೆಗೂ ಆ ಬೆಂಕಿಯ ವಾಸನೆ, ಅಲ್ಲಿ ಸುಟ್ಟಿರುವ ವಾಸನೆ ಇರುತ್ತೆ. ಆದರೆ ಇವರ ಮೇಲೆ ಬೆಂಕಿಯ ವಾಸನೆ ಕೂಡ ಇಲ್ಲ. ಅರಸನಿಗೆ ಆಶ್ಚರ್ಯ ಸಹಿಸಕ್ಕಾಗಲಿಲ್ಲ. ತಕ್ಷಣ ಅವರ ಒಂದು ಅವಿಧೇಯತೆಯ ಪರಿಣಾಮ ಅವರ ಒಳಗೆ ಮೊದಲು ಅದ್ಭುತವನ್ನು ಮಾಡಿತ್ತು. ಅವರ ಕಟ್ಟುಗಳು ಅರಿಯಲ್ಪಟ್ಟವು. ದೇವರು ಮುಂಚಿತವಾಗಿ ನಿಮಗೆ ಹೇಳಿದ್ನಲ್ಲ, ದೇವರಿಗೆ ವಿರುದ್ಧವಾದವುಗಳಿಗೆ ನೀವು ವಿಧಿಯರಾಗದೆ ಹೋಗಬೇಕಾದ್ರೆ ದೇವರ ರಾಜ್ಯದೊಂದಿಗೆ, ಪರಲೋಕದೊಂದಿಗೆ ಒಂದು ಸಂಪರ್ಕ ಸಿಗುತ್ತದೆ. ಪರಲೋಕದಿಂದ ಇಳಿದು ಬಂದಂತಹ ದೇವರ ಸಾನ್ನಿಧ್ಯವುಳ್ಳ ಪುರುಷನು ಅವರ ಬಳಿ ಮಾತಾಡ್ತಾ ಇದ್ರು. ಅದು ಇವರಿಗೆ ನಡೆಯಿತು. ಅನಂತರ ನಡೆದಂತಹ ಆಶೀರ್ವಾದವೇನು ಅಂತ ನೋಡಿ, ದಾನಿಯೇಲ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 28, 29, 30ರಲ್ಲಿ ಅರಸನು ಅವರನ್ನು ಘನಪಡಿಸಿದರು. ಯಾವ ಅರಸ ಅವರಿಗೆ ವಿರುದ್ಧವಾಗಿ ಮಾತಾಡೋದನ್ನೋ ಭಯಪಟ್ಟು ಅವನು ಘನಪಡಿಸಿದನು. 28, ಆಗ ನೆಬೂಕದ್ನೆಚ್ಚರನು ಅವರನ್ನು ನೋಡಿ, ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವುಂಟಾಗಲಿ. ಅರಸನ ಮನಸ್ಸಲ್ಲಿ ದೇವರ ಮೇಲೆ ಒಂದು ಭಯ. ದೇವರನ್ನು ಅವರು ದೇವರು ಎಂಬುದಾಗಿ ಸ್ವೀಕರಿಸಲು ಮುಂದಾದರು. ಯಾಕೆಂದರೆ ಇಬ್ರಿಯರ ದೇವರು ದೇವರಲ್ಲ ಎನ್ನುವಂಥದ್ದೇ ಈ ಕಸ್ದೀಯರಿಗೆ, ಅಸೀರಿಯರಿಗೆ, ಮೇದ್ಯ ಪರ್ಷಿಯರಿಗೆ ಅವರ ಒಂದು ಭಾವನೆ. ಇಬ್ರಿಯರ ದೇವರು ದೇವರೇ ಅಲ್ಲ. ಆದರೆ ಅವ್ರು ಹೇಳ್ತಾರೆ ನೋಡಿ, ಅಲ್ಲಿ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಅವರು ತಮ್ಮ ದೇವರಲ್ಲದೆ ಬೇರೆ ಯಾವ ದೇವರನ್ನ ಪೂಜಿಸಿ ಸೇವಿಸದೇ ಇದ್ದುದರಿಂದ ಅವರನ್ನೇ ನಂಬಿ ಅರಸನ ಆಜ್ಞೆಯನ್ನು ತಳ್ಳಿ ವಿಧಿಯರಾಗದೆ ತಮ್ಮ ಶರೀರವನ್ನು ಒಪ್ಪಿಸಿಕೊಟ್ಟದರಿಂದ ಅವರು ತಮ್ಮ ದೂತನನ್ನು ಕಳುಹಿಸಿ ತಮ್ಮ ದಾಸರನ್ನು ಅವರು ಬಿಡುಗಡೆ ಮಾಡಿದರು. ನೋಡಿ, ಅವರನ್ನ ನನ್ನ ಕಟ್ಟಳೆಗಳಿಗೆ ತಳ್ಳಿ ಅದಕ್ಕೆ ಅವಿಧಿಯರಾಗಿ ನನ್ನ ಆಜ್ಞೆಗಳಿಗೆ ವಿಧಿಯರಾಗಲಿಲ್ಲ. ಅವರ ಫಲ ಪರಲೋಕದಿಂದ ಇಳಿದು ಬಂದಿತ್ತು. ಅವರನ್ನು ಕಳುಹಿಸಿ ತಮ್ಮ ದಾಸರನ್ನು ಅವರು ಬಿಡುಗಡೆ ಮಾಡಿದರು. ಹಾಗಾದರೆ ಎಷ್ಟು ದೊಡ್ಡ ದೇವರಾಗಿರಬೇಕು! ತನ್ನ ದಾಸರಿಗೆ ಒಂದು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಅವರಿಗೆ ಬಿಡುಗಡೆಯನ್ನು ಆಜ್ಞಾಪಿಸಿದರು ಎಂಬುದಾಗಿ ಹೇಳಿ ಅನಂತರ ಏನು ಹೇಳಿದರು, ಆದ್ದರಿಂದ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ವಿರುದ್ಧವಾಗಿಯೂ ದೂಷಣ ಮಾತುಗಳನ್ನು ಹೇಳುವಂತಹ ಯಾವ ಜನವೇ ಆಗಿರಲಿ, ಯಾವ ಕುಲವಾಗಿರಲಿ, ಯಾವ ಭಾಷೆಯವರಾಗಿರ್ಬೋದು, ಅವರು ಕತ್ತರಿಸಲ್ಪಡ್ತಾರೆ. ಇನ್ನು ಮುಂದೆ ಆ ದೇವರ ಬಗ್ಗೆ ಯಾರು ಮಾತಾಡಬಾರ್ದು. ಇಬ್ರಿಯರ ದೇವರ ಬಗ್ಗೆ ಯಾರು ಮಾತಾಡಬಾರ್ದು. ಅವರು ಉನ್ನತನು. ಯಾವ ದೇಶದವರು ನಮ್ಮ ಆಳ್ವಿಕೆಗೆ ಒಳಪಟ್ಟ ಸ್ಥಳದಲ್ಲಿ ಯಾವ ಭಾಷೆ ಮಾತಾಡೋರಾಗಿದ್ದರೂ ಕೂಡ ಈ ದೇವರನ್ನು ನಿಂದಿಸಿದರೆ ಅವನು ಕತ್ತರಿಸಲ್ಪಡ್ತಾನೆ. ಕಾನೂನು ಮಾಡಿಬಿಟ್ರು ಅದನ್ನು. ದೇಶವನ್ನು, ದೇವರನ್ನು ಸ್ವೀಕರಿಸುವುದಕ್ಕೆ ಮುಂದಾಯಿತು. ಅವನ ಮನೆ, ಈ ರೀತಿ ಮಾತಾಡಿದವನ ಮನೆ ಅದು ವಿಭಾಗವಾಗುತ್ತದೆ ಎಂಬುದಾಗಿ ನನ್ನಿಂದ ತೀರ್ಮಾನಿಸಲ್ಪಡುತ್ತದೆ. ಈ ವಿಧವಾಗಿ ರಕ್ಷಣೆ ಹೊಂದುವುದಕ್ಕೆ ರಕ್ಷಿಸುವಂತಹ ದೇವರು ಬೇರೊಬ್ಬನೂ ಇಲ್ಲ ಅಂತ ಹೇಳ್ದ. ನೋಡಿದ್ರ, ಅವನೇ ಇವರು ಎಷ್ಟು ದೊಡ್ಡ ದೇವರು ಎನ್ನುವುದನ್ನು ಸ್ವೀಕರಿಸಲು ಸಮ್ಮತಿಸಿದ. ಅನಂತರ ರಾಜ್ಯ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಬ್ಯಾಬಿಲೋನ್ ದೇಶದಲ್ಲಿ ಅವರು ಹೆಚ್ಚಿಸಿದರು. ಒಳ್ಳೆ ಪೋಸ್ಟಿಂಗ್ ಕೊಟ್ಟು ಅವನನ್ನು ಒಳ್ಳೆ ಉನ್ನತ ಸ್ಥಾನದಲ್ಲಿ ಅವರಿಗೆ ಮನೆ ಎಲ್ಲವನ್ನ ಕೊಟ್ಟು ದಾಸರಾಗಿ ಬಂದವರು ಅವರ ಸ್ತುತಿಯನ್ನು ಉನ್ನತಕ್ಕೆ ತರಿಸಿದರು. ಹಾಗಾದರೆ ಎಷ್ಟು ದೊಡ್ಡ ಬದಲಾವಣೆ ನಡೀತು ಅಂತ ನೀವು ನೋಡಿದ್ರ. ಒಂದು ಅವಿಧೇಯತೆಯಿಂದ, ಯಾತ್ರ ನಿಮಿತ್ತವಾಗಿ ದೇವರಿಗೆ ವಿಧೇಯರಾಗುವುದರ ಮೂಲಕ ಒಂದು ಅವಿಧೇಯತೆ. ಆದ್ದರಿಂದ ದೇವರ ಅನುಗ್ರಹ ಅವರಿಗೆ ಸಿಕ್ಕಿ ದೇಶದ ಕಣ್ಗಳು ತೆರೆಯಲ್ಪಟ್ಟದಾಗಿದ್ದು, ನೆಬೂಕದ್ನೆಚ್ಚರನ ಕಣ್ಗಳು ಕೂಡ ತೆರೆಯಲ್ಪಟ್ಟು ಅವನ ಒಂದು ಅಭಿಪ್ರಾಯಗಳು ತೆರೆಯಲ್ಪಟ್ಟು ಆ ದೇಶದಲ್ಲಿ ಒಂದು ಹೊಸ ಕಾನೂನು ಹಾಕಲ್ಪಟ್ಟು ಎಷ್ಟು ಆಶೀರ್ವಾದ! ಇವರಾದರೂ ಆ ದೇಶದಲ್ಲಿ ಉನ್ನತಕ್ಕೇರಿದರು. ಅದನ್ನು ಓದ್ತೀವಿ. ಹಾಗಾದರೆ ಈ ಒಂದು ಅವಿಧೇಯತೆ ಎಂತೆಂಥ ಒಳಿತು ತಂತು ಅಂತ ನೋಡಿದ್ರ. ಮತ್ತೊಂದು ಅವಿಧೇಯತೆ ಇದೆ. ಪೋಟಿಫರನ ಹೆಂಡತಿಯ ಮಾತಿಗೆ ವಿಧೇಯನಾಗದ ಯೋಸೇಫನು. ನಿಮಗೆ ಗೊತ್ತು, ಯೋಸೇಫನು ದಾಸನಾಗಿ ಹಿಡಿಯಲ್ಪಟ್ಟು ಫರೋಹನ ಅರಮನೆಯಲ್ಲಿ ತಂದು ಇಡಲ್ಪಟ್ಟಿದ್ದರು. ಅದಕ್ಕಿಂತ ಮುಂಚಿತವಾಗಿ ಪೋಟಿಫರನು ಎನ್ನುವವರು
ಅವರನ್ನ ಕ್ರಯಕ್ಕೆ ಪಡೆದು ತನ್ನ ಮನೆಯಲ್ಲಿ ಕೆಲಸಗಾರನ ಇಟ್ಕೊಂಡಿದ್ರು. ಪೋಟಿಫರನ ಹೆಂಡತಿ ಇವರ ಮೇಲೆ ಆಸೆಪಟ್ಟು ಪೋಟಿಫರನು ಇಲ್ಲದಿರುವ ಸಂದರ್ಭದಲ್ಲಿ ಅವರನ್ನು ತಪ್ಪಾದ ಪಾಪಕ್ಕೆ ಕರೆದಳು. ಅವರು ಮನಸ್ಸು ಮಾಡಿದ್ರೆ ಒಬ್ಬ ಯಜಮಾನಿ ಕರೀತಾ ಇದ್ದಾಳೆ, ನಾವು ಈ ಮನೆಗೆ ಯಜಮಾನನ ಹಾಗೆ ಆಗ್ಬೋದು ಎಂಬುದಾಗಿ ಭಾವಿಸಿರ್ಬೋದು. ಅವರು ಅವರ ಮಾತನ್ನ ಕೇಳದೆ ತಪ್ಪಿಸ್ಬಿಟ್ರು. ಅವಳು ಕೇಳಿದ ಕಾರ್ಯವನ್ನು ಅವರು ಸ್ವೀಕರಿಸಲಿಲ್ಲ. ನಾನು ಯಜಮಾನಿ, ನಾನು ನಿನಗೆ ಬಂದು ಆಜ್ಞೆಯನ್ನು ಕೊಡುತ್ತೇನೆ, ನೀನು ಯಾರಾಗಿದ್ದರೂ ಪರವಾಗಿಲ್ಲ, ನಿನ್ನ ಆಜ್ಞೆಗೆಲ್ಲ ನನ್ನ ವಿಧಿಯನಾಗುವುದಿಲ್ಲ, ನಾನು ಆರಾಧನೆ ಮಾಡುವಂತಹ ದೇವರು ಯಾರೆಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ಹೇಳಿ ಅವರ ಮಾತಿಗೆ ವಿಧಿಯರಾಗಲಿಲ್ಲ. ಇದರ ನಿಮಿತ್ತವಾಗಿ ಎಷ್ಟು ಆಶೀರ್ವಾದಗಳು ಸಿಕ್ತು ಅಂತ ಯೋಚನೆ ಮಾಡಿ ನೋಡಿ. ಈ ದೃಶ್ಯವನ್ನು ಬೇರೆ ಥರ ಯೋಚನೆ ಮಾಡಿ ನೋಡಿ ನೀವು. ಒಂದು ವೇಳೆ ಅವರು ಅವರ ಮಾತಿಗೆ ವಿಧಿಯರಾಗಿದ್ದರೆ ಏನು ನಡೀತಿತ್ತು? ಐಗುಪ್ತಿಯ ಕ್ಷಾಮದಲ್ಲಿ ಸಾಯ್ತಾ ಇತ್ತು. ಐಗುಪ್ತ್ಯ ಮಾತ್ರವಲ್ಲ, ಇಸ್ರೇಲ್ ದೇಶ 12 ಕುಲಗಳು ಕೂಡ ಬರದಲ್ಲಿ ನಾಶವಾಗ್ತಿದ್ರು. ಐಗುಪ್ತದಲ್ಲಿ ತರಲ್ಪಟ್ಟು ಇಸ್ರಾಯೇಲ್ಯರು ಸಂರಕ್ಷಿಸಲ್ಪಡದೆ ಹೋಗ್ತಾ ಇದ್ರು. ಎಷ್ಟು ನಡೀತಾ ಇತ್ತು? ಅರಮನೆಯಲ್ಲಿ ಯೋಸೇಫನನ್ನು ತಂದು ನಿಲ್ಲಿಸದೆ ಹೋಗಿರ್ತಿದ್ರು. ಯೋಸೇಫನ ಕೈಯಲ್ಲಿ ಅಧಿಕಾರಗಳು ಬರದೇ ಹೋಗ್ತಾ ಇತ್ತು. ಅವರು ತಮಗೆ ಸಿಕ್ಕಿರುವಂತಹ ಸ್ವಲ್ಪ ಕಾರ್ಯವನ್ನು ಮಾತ್ರ ನೋಡಿ ಅವರು ತಪ್ಪಾದ ತೀರ್ಮಾನಕ್ಕೆ ಒಳಗಾಗಿದ್ದರು. ಹೆಂಗಾಗಿರುತ್ತೆ? ವಿಧಿಯರಾಗಿದ್ದರೆ ಆ ಪಾಪ ಇಚ್ಛೆ ಅವರಿಗೆ ವಂಚನೆ ತೋರಿಸಿದಾಗ, ಭಯಪಡಿಸಿದಾಗ ಅವರು ವಿಧಿಯರಾಗಿದ್ದರೆ ಬೇರೆ ಥರ ಆಗ್ತಾ ಇತ್ತು. ಅವರು ವಿಧಿಯರಾಗದೆ ಹೋದುದರಿಂದ ಏನೆಲ್ಲ ನಡೀತು ಎಂಬುದಾಗಿ ನೋಡ್ರಿ. ಯೋಸೇಫನಿಗೆ ಸಿಕ್ಕಿದಂತಹ ಒಳಿತು. ಯೋಸೇಫನು ದೇಶದಲ್ಲಿ ಉನ್ನತಕ್ಕೇರಿದನು. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 36ರಿಂದ 44ರವರೆಗೂ ಓದಿ ನೋಡ್ರಿ. ಎಷ್ಟು ಆಶೀರ್ವಾದ! ಆ ಒಂದು ಅವಿಧೇಯತೆಯಿಂದ, ಅವರ ಕಟ್ಟಳೆಯನ್ನು ತಳ್ಳಿ ಹಾಕಿದರಿಂದ, ಅವಳು ಅವನಿಗೆ ತೋರಿಸಿದಂತಹ ವಂಚನೆಗೆ, ತೋರಿಸಿದಂತಹ ಆಸೆಗೂ ಇಚ್ಛೆಗೂ ವಿಧಿಯರಾಗದೆ ಹೋದುದರಿಂದ ಏನು ಸಿಕ್ಕಿತ್ತವರಿಗೆ? ಆಗ ಫರೋಹನು ತನ್ನ ಸೇವಕರನ್ನು ಕರೆದು, ದೇವರಾತ್ಮವನ್ನು ಹೊಂದಿರುವಂತಹ ಈ ಮನುಷ್ಯನ ಹಾಗೆ ನಿಮಗೆ ಈ ಸಂಭವ ಚೆನ್ನಾಗಿ ಗೊತ್ತು. ಪೋಟಿಫರನ ಹೆಂಡತಿ ಇವರ ಮೇಲೆ ಒಂದು ಅಬದ್ಧವಾದ ಒಂದು ತಪ್ಪು ಹೊರಿಸಿ ನನ್ನ ಮಾತು ಕೇಳದೆ ಹೋದರೆ ಏನು ನಡೆಯುತ್ತೆ ನೋಡಿ ಎಂಬುದಾಗಿ ಹೇಳಿ ಭಯಪಡಿಸಿದ್ಲು. ಅವರನ್ನು ಸೆರೆಮನೆಯಲ್ಲಿ ಹಿಡಿದಾಕಿದ್ರು. ಕರ್ತನು ಸೆರೆಮನೆಯಲ್ಲಿದ್ದಂತಹ ಯೋಸೇಫನನ್ನು ದೇವರು ಉನ್ನತಕ್ಕೇರಿಸಿದರು. ಯೋಸೇಫನ ಬಳಿಯಲ್ಲಿ ದೇವರಾತ್ಮನಿರುವುದನ್ನು, ಅವರು ದೇವರ ಮನುಷ್ಯನು ಎನ್ನುವುದನ್ನು ಸೆರೆಮನೆಯನ್ನು ಕಾವಲು ಕಾಯುವಂತಹ ಆ ಕಾವಲುಗಾರರು ಅರ್ಥ ಮಾಡಿಕೊಂಡ್ರು. ಒಮ್ಮೆ ರಾಜ್ಯ ಒಂದು ಕನಸನ್ನು ಕಾಣಲು ಅದಕ್ಕೇನು ಅರ್ಥ ಎಂಬುದಾಗಿ ಗೊತ್ತಿಲ್ಲದೆ ಅವರ ಮನಸ್ಸು ಗೊಂದಲದಲ್ಲಿರುವಾಗ ಈ ಒಂದು ಸೆರೆಮನೆಯ ಅಧಿಕಾರಿ ಹೇಳುತ್ತಾರೆ, ಅರಸನೇ, ನಮ್ಮ ಜೈಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಬ್ರಿಯನು. ಅವನು ಈ ರೀತಿಯಾಗಿರುವ ಕಾರ್ಯಗಳನ್ನು, ಅವನೊಂದಿಗೆ ದೇವರಿದ್ದಾರೆ, ನೀವು ಅವನೊಂದಿಗೆ ಆ ಒಂದು ಕನಸನ್ನು ಹೇಳಿ ನೋಡ್ರಿ. ಅವರು ಆ ಕನಸನ್ನು ಹೇಳಬೇಕಾದ್ರೆ ಆ ಕನಸಿಗೆ ಅರ್ಥವನ್ನು ಬಹಳ ಉತ್ತಮವಾಗಿ ಯೋಸೇಫನು ಪ್ರಕಟಿಸಿ ಹೇಳಿದರು. 7 ವರ್ಷ ದೇಶದಲ್ಲಿ 7 ಪಟ್ಟು ಬೆಳೆ ಉಂಟಾಗುತ್ತೆ. ಯಾವಾಗಲೂ ಬೆಳೆಯುವ ರೀತಿ 7 ಪಟ್ಟು ಬೆಳೆ ಬರುತ್ತೆ. ಅದಕ್ಕೆ ನಂತರ 7 ವರ್ಷ ಕಠಿಣವಾಗಿರುವ ಬರ ಬರುತ್ತೆ. ಇದುವೇ ನೀವು ಕಂಡ ಕನಸಿಗೆ ಅರ್ಥ ಅಂತ ಹೇಳಿದ. ಅರಸನಿಗೆ ಆ ಅರ್ಥ ಸರಿಯಾಗಿ ಪಟ್ಟಿತ್ತು. ಆಗ ಇದಕ್ಕೇನು ಮಾಡಬೇಕು ಅಂತ ಕೇಳ್ತಾರೆ. ತಕ್ಷಣ ಫರೋಹನ ಬಳಿಯಲ್ಲಿ ಯೋಸೇಫನ ಹೇಳುತ್ತಾರೆ, 7 ವರ್ಷ ಬೆಳೆಯುವಂತಹ 7 ಪಟ್ಟಿದೆಯಲ್ಲ, ಅದರಲ್ಲಿ 6 ಪಟ್ಟನ್ನು ಆಯಾ ವರ್ಷಕ್ಕೆ ಬೇಕಾಗಿರುವುದನ್ನು ತೆಗೆದಿಟ್ಟು ಉಳಿದ 6 ಪಟ್ಟನ್ನು ಶೇಖರಿಸಿ ಇಡೋಣ. ಅನಂತರ ಬರುವಂತಹ 7 ವರ್ಷ ಪದ್ರವದಲ್ಲಿ ಇವುಗಳನ್ನು ಉಪಯೋಗಿಸಬಹುದು. ಇವುಗಳನ್ನು ಉಪಯೋಗ ಮಾಡಿದ್ರೆ 7 ವರ್ಷ ಕ್ಷಾಮದಲ್ಲಿ ನಮಗೆ ಧಾನ್ಯ ಉಂಟಾಗಿರುತ್ತೆ. ನೋಡ್ತಾರೆ, ಏನಪ್ಪ ಇವನು ಕನಸಿಗೆ ಅರ್ಥವನ್ನು ಹೇಳ್ತಾನೆ, ಸಮಸ್ಯೆಗೆ ಇವನು ಪರಿಹಾರ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ ಆಯಿತು. ಅವ್ರು ಹೇಳ್ತಾರೆ, ದೇವರಾತ್ಮನನ್ನು ಹೊಂದಿರುವಂತಹ ಈ ಮನುಷ್ಯನ ಹಾಗೆ ಬೇರೊಬ್ಬನು ಉಂಟೋ? ಸಭೆಯನ್ನು ನೋಡಿ ಕೇಳ್ತಾರೆ. ಅನಂತರ ಫರೋಹನು ಯೋಸೇಫನನ್ನು ನೋಡಿ, ದೇವರು ಇವೆಲ್ಲವನ್ನು ನಿನಗೆ ಪ್ರಕಟಿಸಿರುವುದರಿಂದ ನಿನ್ನ ಹಾಗೆ ವಿವೇಕ ಜ್ಞಾನ ಉಳ್ಳವನು ಬೇರೊಬ್ಬನೂ ಇಲ್ಲ. ನೋಡಿ, ಅರಸನ ಒಂದು ಮಾತು ಹೆಂಗಿದೆ, ನೀನು ನನ್ನ ಅರಮನೆಗೆ ಅಧಿಕಾರಿಯಾಗಿರ್ತೀಯ, ನಿನ್ನ ಮಾತಿನ ಪ್ರಕಾರ ನಿನ್ನ ಜನಗಳು ನನ್ನ ಜನಗಳು ಎಲ್ಲರೂ ಅಡಗಿ ನಡೆಯುವ ಹಾಗೆ ಇರಲಿ. ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುತ್ತೇನೆ, ಉಳಿದ ಎಲ್ಲ ಕಡೆ ನೀನೇ ದೊಡ್ಡವನು, ಹೆಸರಿಗೆ ಮಾತ್ರ ನನ್ನ ರಾಜ ಎಂಬುದಾಗಿ ಅರ್ಥ ಅಷ್ಟೇ ಅದಕ್ಕೆ. ಅನಂತರ ಫರೋಹನು ಯೋಸೇಫನನ್ನು ನೋಡಿ, ನೋಡು, ಐಗುಪ್ತ ದೇಶ ಪೂರ್ತಿಯಾಗಿ ಅದರ ಮೇಲೆ ನೀನು ಅಧಿಕಾರಿಯಾಗಿಟ್ಟಿದ್ದೇನೆ, ಒಂದು ಡಿಪಾರ್ಟ್ಮೆಂಟ್ಗಲ್ಲ, ಆ ದೇಶಕ್ಕೆ ನೀನೇ ಅಧಿಕಾರಿಯಾಗಿದೆಯಾ ಎಂಬುದಾಗಿ ಹೇಳಿ ಫರೋಹನು ತನ್ನ ಕೈಯಲ್ಲಿ ಹಾಕಿರುವಂತಹ ಮುದ್ರೆ ಉಂಗುರವನ್ನು ತೆಗೆದು
ಅದನ್ನ ಯೋಸೇಫನ ಕೈಗಳಿಗೆ ಹಾಕಿ ರಾಜ್ಯ ವಸ್ತ್ರಗಳನ್ನ ಅವನಿಗೆ ಓದಿಸಿ ಬಂಗಾರದಿಂದ ಅವನನ್ನ ಸನ್ಮಾನಿಸಿ ತನ್ನ 2ನೆಯ ರಥದಲ್ಲಿ ಅವನನ್ನ ಕುಳ್ಳರಿಸಿ ಅವನಿಗೆ ಅಡ್ಡ ಬೀಳ್ರಿ, ಅವರು ಬರ್ಬೇಕಾದ್ರೆ ಎಲ್ಲ ಅಡ್ಡ ಬಿದ್ದು ನಮಸ್ಕಾರ ಮಾಡ್ರಿ ಅವರಿಗೆ ಎಂಬುದಾಗಿ ಅವನ ಮುಂದೆ ತಿಳಿಸಿ ಐಗುಪ್ತ ದೇಶ ಪೂರ್ತಿಯಾಗಿ ಅವನ ಅಧಿಕಾರಿಯಾಗಿ ನೇಮಿಸಿದರು. ಅನಂತರ ಫರೋಹನು ಯೋಸೇಫನನ್ನು ನೋಡಿ, ನಾನು ಫರೋಹನು, ಆದರೆ ಐಗುಪ್ತ ದೇಶದಲ್ಲಿರುವವರು ಒಬ್ಬನು ನಿನ್ನ ಆಜ್ಞೆ ಇಲ್ಲದೆ ತನ್ನ ಕೈಯನ್ನಾದರೂ ಕಾಲನ್ನಾದರೂ ಕದಲಿಸಬಾರದು. ನಾನೇ ಕಣಪ್ಪ ರಾಜ, ಆದರೆ ನೀನು ಹೇಳದೆ ಒಬ್ಬನು ಕೂಡ ತಾನಾಗಿ ಏನು ಮಾಡಬಾರ್ದು. ಆ ಮೇಲಾಗಿರುವಂತಹ ಅಧಿಕಾರವನ್ನು ನಾನು ನಿನಗೆ ಕೊಡ್ತೀನಿ. ಅವರು ಐಗುಪ್ತ ದೇಶಕ್ಕೆ ಸೇರಿದವರಲ್ಲ, ಅವರು ಇಬ್ರಿಯ ದೇಶಕ್ಕೆ ಸೇರಿದವರು, ಗುಲಾಮನಾಗಿ ಬಂದವರು. ಆದರೆ ಅವರ ಪಾಪಕ್ಕೆ ವಿಧಿಯರಾಗದಿರುವಂತಹ ಒಂದು ಅವಿಧೇಯತೆ ಅವರಿಗೆ ಇಷ್ಟು ದೊಡ್ಡ ಒಳಿತನ್ನು ತಂದುಕೊಟ್ಟಿತ್ತು. ಇದುವೇ ಅವಿಧೇಯತೆಯ ಆಶೀರ್ವಾದ. ಕೊನೆಯದಾಗಿ ಒಂದೇ ಒಂದನ್ನು ಮಾತ್ರ ನೋಡೋಣ. ದಾರ್ಯಾವೇಶ್ವನ ಆಜ್ಞೆಗೆ ವಿಧಿಯರಾಗದೇ ಇದ್ದಂತಹ ದಾನಿಯೇಲನು. ದಾರ್ಯಾವೇಶ್ವನ ಪ್ರಧಾನಿಗಳು ಬಂದು ಹೇಳುತ್ತಾರೆ, ಅರಸನೇ, ನಾವೆಲ್ಲ ಕೂಟವಾಗಿ ಕೂಡಿ ದೇಶದಲ್ಲಿ ಒಂದು ಕಾನೂನನ್ನು ತರೋಣ. ಇಲ್ಲಿರುವವರು ನಿಮ್ಮನ್ನಲ್ಲದೆ ಬೇರೆ ಯಾವ ದೇವರನ್ನ ಯಾರು ನಮಸ್ಕರಿಸಬಾರದು ಎಂಬುದಾಗಿ ಒಂದು ಕಾನೂನನ್ನು ತಂದು ಮುದ್ರೆ ಹಾಕಿ ಅಂತ ಹೇಳ್ತಾರೆ. ರಾಜ ಕೂಡ ಹಂಗೆ ಮಾಡಿದ್ರು. ಆಗ ದಾನಿಯೇಲನು ಅದು ರುಜು ಹಾಕಲ್ಪಟ್ಟಿದೆ ಎಂಬುದಾಗಿ ಗೊತ್ತಿದ್ರು ಕೂಡ ಆಜ್ಞೆಗೆ ವಿಧಿಯರಾಗಲಿಲ್ಲ. ಅದನ್ನು ಓದೋಣ. ದಾನಿಯೇಲ 6ನೇ ಅಧ್ಯಾಯ 6ರಿಂದ ಕೆಲವೊಂದು ವಾಕ್ಯಗಳು. ಅನಂತರ ಆ ಪ್ರಧಾನಿಗಳು ದೇಶಾಧಿಪತಿಗಳು ಕೂಟವನ್ನ ಕೂಡಿಸಿ ಅರಸನ ಬಳಿಯಲ್ಲಿ ಹೋಗಿ ಅವರನ್ನು ನೋಡಿ, ದಾರ್ಯಾವೇಶ್ವನೇ, ನೀವು ಚಿರಂಜೀವಿಯಾಗಿರಿ, ಎಂದೆಂದಿಗೂ ಚಿರಂಜೀವಿಯಾಗಿರಿ. ಯಾರಾದರೂ 30 ದಿನಗಳ ತನಕ ಅರಸನಾಗಿರುವ ನಿಮ್ಮನ್ನಲ್ಲದೆ ಬೇರೆ ಯಾವ ದೇವರನ್ನಾಗಿರಲಿ, ಯಾರಾಗಿರಲಿ, ನಮ್ಮ ದೇಶದ ದೇವರಾಗಿದ್ದರೂ ಕೂಡ ಸರಿ, ಅನ್ಯ ದೇವರಾಗಿದ್ದರೂ ಸರಿ, ಬೇರೆ ಯಾವ ದೇವರಾಗಿರ್ಬೋದು, ಮನುಷ್ಯನಾಗಿರ್ಬೋದು, ನೋಡಿ ಬೇರೆ ಯಾವ ಕಾರ್ಯದ ಕುರಿತಾಗಿ ವಿಜ್ಞಾಪನೆ ಮಾಡಿದರೆ ಯಾರನ್ನು ನೋಡಿ ಪ್ರಾರ್ಥನೆ ಮಾಡಬಾರ್ದು. ಮನುಷ್ಯರ ಬಳಿಯಲ್ಲೂ ವಿಜ್ಞಾಪನೆ ಮಾಡಬಾರ್ದು, ತಮ್ಮ ದೇವರ ಬಳಿಯಲ್ಲೂ ವಿಜ್ಞಾಪನೆ ಮಾಡಬಾರ್ದು. ಅವನು ಸಿಂಹ ಗವಿಯಲ್ಲಿ ಹಾಕಲ್ಪಡುವುದಕ್ಕೆ ರಾಜ ಆಜ್ಞೆಯನ್ನು ಹೊರಡಿಸಿ ದೃಢವಾಗಿರುವ ತಾಕೀತು ಮಾಡಬೇಕೆಂಬುದಾಗಿ ಹೇಳಿ ರಾಜ್ಯದ ಎಲ್ಲ ಪ್ರಧಾನಿಗಳು, ದೇಶಾಧಿಪತಿಗಳು, ಪ್ರಭುಗಳು, ಮಂತ್ರಿಯವರು ಆಲೋಚನೆ ಮಾಡುತ್ತಾ ಇದ್ದರು. ಆದ್ದರಿಂದ ಈಗಲೂ ಅರಸನೇ, ಮೇದಿಯ ಪರ್ಷಿಯರಿಗೂ ಇರುವಂತಹ ಪ್ರಮಾಣಕ್ಕನುಸಾರವಾಗಿ ಆ ಒಂದು ಪೇಪರ್, ಆ ಒಂದು ಡಾಕ್ಯುಮೆಂಟ್ ಬಂದು ಬದಲಾಯಿಸದ ಹಾಗೆ ನೀವು ಅದನ್ನು ಆಜ್ಞಾಪಿಸಿ ಅದಕ್ಕೆ ಮುದ್ರೆ ಉಂಗುರದಿಂದ ಮುದ್ರೆ ಹಾಕಬೇಕು. ಹಾಗೆ ಅರಸನಾಗಿರುವ ದಾರ್ಯಾವೇಶನು ಆ ಒಂದು ಆಜ್ಞಾ ಪತ್ರಕ್ಕೆ ಅವರು ರುಜು ಹಾಕಿದರು. ಅದು ಎಲ್ರಿಗೂ ಗೊತ್ತು. ಯಾಕೆಂದರೆ ಇವರು ಕೂಡ ಅರಮನೆಯಲ್ಲೇ ಕೆಲಸ ಮಾಡ್ತಿದ್ದಾರೆ. ದಾನಿಯೇಲನು ಒಂದು ದೊಡ್ಡ ಆಫೀಸರ್ ಆಗಲಿದ್ದಾರೆ. ಅವರು ಸೈನ್ ಮಾಡೋದು ಅವರಿಗೆ ಗೊತ್ತು. ದಾನಿಯೇಲನೆಂದರೆ ಆ ಒಂದು ಪತ್ರಕ್ಕೆ ರುಜು ಹಾಕಲ್ಪಟ್ಟಿರುವ ಕಾರ್ಯ ಗೊತ್ತಿದ್ರೂ ಕೂಡ, ಆ ಕಾನೂನು ಪಾಸ್ ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ, ತನ್ನ ಮನೆ ಒಳಗೆ ಹೋಗಿ ತನ್ನ ಕೋಣೆಯಲ್ಲಿ ಯೆರೂಸಲೇಮಿಗೆ ನೇರವಾಗಿ ಬಾಗಿಲುಗಳನ್ನು ತೆರೆದಿಟ್ಟು, ಕಿಟಿಗಳನ್ನು ತೆರೆದಿಟ್ಟು, ಅಲ್ಲಿ ತಾನು ಮುಂಚೆ ಮಾಡಿದ ರೀತಿಯಲ್ಲಿಯೇ ದಿನಾಲು 3 ಆವರ್ತಿ ತನ್ನ ದೇವರ ಮುಂಭಾಗದಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡುವವನಾಗಿದ್ದನು. ಕದಗಳನ್ನು ಕೂಡ ಮುಚ್ಚಿಟ್ಟು ಕೂಡ ಪ್ರಾರ್ಥನೆ ಮಾಡಲಿಲ್ಲ ಅವರು. ನಾನು ಯಾವಾಗಲೂ ಮಾಡುವ ರೀತಿಯೇ ನೀನು ಕಾನೂನು ಹಾಕೊಂಡು ನನಗೇನು, ನಾನು ದೇವರಿಗೆ ವಿಧಿಯನಾಗುತ್ತೇನೆ, ದೇವರೊಂದಿಗೆ ಮಾಡಿದ ಒಡಂಬಡಿಕೆಗೆ ಒಳಗಾಗುತ್ತೇನೆ ಎಂಬುದಾಗಿ ಹೇಳಿ ಎಲ್ಲರ ಕಣ್ಗಳು ನೋಡುವ ಹಾಗೆ ಇವರು ಪಾಡಿಗೆ ಸ್ತೋತ್ರ ಮಾಡಿ ಆರಾಧನೆ ಮಾಡಿ ನೋಡ್ತಾರೆ. ಆಗ ಮನುಷ್ಯನ ಗುಂಪು ಕೂಡಿ ದಾನಿಯೇಲ್ ತನ್ನ ದೇವರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಕಂಡರು. ಅವನು ನೋಡ್ಲಿ ಅಂತಲೇ ಮಾಡ್ದ. ಹಾಗಾದರೆ ಅರಸನ ಕಟ್ಟಳೆಗಳಿಗೆ ವಿಧಿಯನಾಗಲಿಲ್ಲ. ಇದರಿಂದ ಏನು ನಡೆಯಿತು? ಅರಸನ ಬಳಿ ಹೋಗಿ ಹೇಳ್ತಾರೆ, ಅರಸನಿಗೆ ಅದರಲ್ಲಿ ಬಯಕೆ ಇಲ್ಲ ಅಂದರೂ ಕೂಡ ಕಾನೂನುಗಳನ್ನು ಮೀರಿದರು ಎನ್ನುವ ಕಾರಣದಿಂದ ಅವರು ತೀರ್ಪು ಮಾಡಬೇಕಾಗಿರೋದು ಅಗತ್ಯವಾಯಿತು. ದಾನಿಯೇಲನ್ನ ಹಿಡಿದು ಹಸುದಿರುವಂತಹ ಸಿಂಹಗಳು ಇರುವಂತಹ ಗವಿಯೊಳಗೆ ಹಾಕಿ ಹೊರಗೆ ಕಲ್ಲಿಟ್ಟು ಮುಚ್ಚಿದ್ರು. ಅರಸನಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ದಾನಿಯೇಲ್ ಥರ ಒಬ್ಬ ವ್ಯಕ್ತಿ ಸಿಗಲ್ವಲ್ಲ, ಅವರೊಂದಿಗೆ ದೇವರಿದ್ದಾರೆ, ಏನು ನಡೆಯುತ್ತೋ ಗೊತ್ತಿಲ್ವಲ್ಲ. ಮುಂಜಾನೆ ವೇಳೆಯಲ್ಲಿ ಅವರಲ್ಲಿ ಹೋಗಿ ಒಳಗೆ ಇರುವಂತಹ ಆ ಕಲ್ಲನ್ನು ಕೂಡ ಅವರು ತಿರುಗಿಸದೆ ಆ ಗವಿಯ ಬಳಿಯಲ್ಲಿ ನೋಡಿ ಮಾತಾಡ್ತಾರೆ, ದಾನಿಯೇಲನೇ, ನಿನ್ನ ದೇವರು ನಿನ್ನ ಕಾಯುವುದಕ್ಕೆ ಶಕ್ತರಾಗಿದ್ದರೋ ಎಂಬುದಾಗಿ. ಒಳಗಿಂದ ದಾನಿಯೇಲ್ ಶಬ್ದ ಕೇಳಿಸುತ್ತೆ. ಹೌದು, ದೇವರು ನನ್ನ ಕಾದರು, ಸಂತೋಷದೊಂದಿಗೆ ಕಲ್ಲನ್ನು ತೆಗೆದುಹಾಕಿದರು. ಆಗ ಕರ್ತನಿಗೆ ವಿಧಿಯರಾಗಿ ರಾಜನು ಇಟ್ಟಂತಹ ಪತ್ರಕ್ಕೂ ಕಾನೂನುಗಳಿಗೂ ವಿಧಿಯತೆ ಇಲ್ಲದೆ ಓದುವುದರಿಂದ ದಾನಿಯೇಲಿಗೆ ಸಿಕ್ಕಿದಂತಹ ಒಳಿತು ಏನು ಗೊತ್ತಾ? ದಾನಿಯೇಲ 6ನೇ ಅಧ್ಯಾಯ 24ರಿಂದ ಕೆಲವೊಂದು ವಾಕ್ಯವು ಹೇಳುತ್ತದೆ.
ದಾನಿಯೇಲನ ಮೇಲೆ ತಪ್ಪು ಹೊರಿಸಿದಂತಹ ಮನುಷ್ಯರೋ ಆಗಿರ್ಬೋದಲ್ಲಿ ಅರಸನು ಕರೆತರಲು ಹೇಳಿದರು. ಅವರನ್ನಾದರೂ ಅವರ ಮಕ್ಕಳನ್ನಾದರೂ ಅವರ ಹೆಂಡತಿ ಮಕ್ಕಳನ್ನ ಸಿಂಹಗಳ ಗುಹೆಯಲ್ಲಿ ಹಾಕಿಬಿಟ್ಟರು. ಅವನಿಗೆ ವಿರುದ್ಧವಾಗಿ, ದಾನಿಯೇಲನಿಗೆ ವಿರುದ್ಧವಾಗಿದ್ದರಲ್ಲ, ಅವರ ಕುಟುಂಬ ಸಮೇತವಾಗಿ ಕರ್ಕೊಂಬರಪ್ಪ ಅಂತ ಹೇಳಿದರು. ಕರೆತಂದು ಅವರೆಲ್ಲರನ್ನ ಸಿಂಹದ ಗವಿಯೊಳಗೆ ಹಾಕಿದ್ರು. ಆಗ ಶತ್ರುಗಳು ನಾಶವಾಗುತ್ತಾರೆ. ಅವರು ಗವಿಯಲ್ಲಿ ಸೇರುವುದಕ್ಕಿಂತ ಮುಂಚಿತವಾಗಿ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು. ಹಾಗಾದರೆ ಶತ್ರುಗಳ ದವಡೆಯನ್ನು ದೇವರು ಒಡೆದು ಕರ್ತನಿಗೆ ವಿಧಿಯರಾಗಿ, ಕರ್ತನಿಗೆ ವಿರುದ್ಧವಾಗಿರುವವರಿಗೆ, ಅವಿಧಿಯರಾಗಿರುವವರಿಗೆ ಶತ್ರುಗಳನ್ನು ದೇವರು ಏನೂ ಇಲ್ಲದವರಂತೆ ಮಾಡಿಬಿಡುತ್ತಾರೆ. ಎರಡನೇದಾಗಿ, ಆಗ ರಾಜನಾದ ದಾರ್ಯಾವೆಷನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ, ಕುಲ, ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ಬರೆದು, ನಿಮಗೆ ಸುಖವು ಹೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು. ನೋಡಿದ್ರೆ ಎಷ್ಟು ದೊಡ್ಡ ರಿವೈವಲ್ ಬಂದಿದೆ ನೋಡಿ. ಅಲ್ಲಿ ದೇಶದಲ್ಲಿರುವವರೆಲ್ಲರೂ ದಾನಿಯೇಲ ಹೇಳುವಂತಹ ದೇವರಿಗೆ ನಡುಗಬೇಕು. ಒಂದು ಉಜ್ಜೀವನ ತಾನೇ ಅದು. ಹಾಗಾದರೆ ದೇವರಿಗೆ ವಿಧಿಯರಾಗಿ, ದೇವರಿಗೆ ಎದುರಾಗಿರುವ ಕಾರ್ಯಗಳಿಗೆ ವಿರುದ್ಧವಾಗಿ ನಿಂತ್ಕೊಂತ ನೋಡಿ, ಅವನಿಂದಲೇ ಇಂಥ ಬದಲಾವಣೆಗಳನ್ನ ದೇಶದಲ್ಲಿ ತರಲು ಸಾಧ್ಯ. ನೀವು ದೇವರಿಗೆ ವಿಧಿಯರಾಗುವ ಹಾಗೆ ನಿಮ್ಮನ್ನು ತೋರಿಸಿಕೊಂಡು ದೇವರಿಗೆ ತದ್ವಿರುದ್ಧವಾದ ಕಾರ್ಯಗಳಿಗೆ, ಅದು ಸರ್ಕಾರವಾಗಿರಲಿ, ಗೌರ್ಮೆಂಟ್ ಆಗಿರಲಿ, ಅದಕ್ಕೂ ಒಳಗಾಗಿ ಲಂಚವನ್ನ, ಲಾವಣ್ಯವನ್ನ ಹಿಂಗೆಲ್ಲ ಕೊಟ್ಟು ಅವರನ್ನ ಕಾಂಪ್ರಮೈಸ್ ಮಾಡಿಕೊಳ್ಳುವುದು. ಸತ್ಯವೇದ ಹೇಳುತ್ತೆ ನೋಡಿ, ನನ್ನ ರಾಜ್ಯದಲ್ಲಿ ಆಳ್ವಿಕೆಯ ಒಳಗೆ ಎಲ್ಲೆಲ್ಲೂ ಇರುವವರು ಎಲ್ಲರೂ ಕೂಡ ದಾನಿಯೇಲನ ದೇವರ ಮುಂಭಾಗದಲ್ಲಿ ಭಯಭಕ್ತಿಯಿಂದ ಸೇವಿಸಬೇಕು ಎಂಬುದಾಗಿ ನನ್ನಿಂದ ತೀರ್ಮಾನಿಸಲ್ಪಟ್ಟದ್ದಾಗಿದೆ. ಅವರು ಜೀವವುಳ್ಳ ದೇವರು, ಅವರು ಎಂದೆಂದಿಗೂ ನೆಲೆಯಾಗಿರುವ ಆತನು. ಆತನ ರಾಜ್ಯವು ಎಂದೆಂದಿಗೂ ಅಳಿಯದು, ಆತನ ಆಳಿಕೆಯು ಶಾಶ್ವತವಾಗಿರುವುದು. ನೋಡಿ, ಒಬ್ಬ ಅನ್ಯ ದೇಶದವನು ದೇವರನ್ನು ಸ್ವೀಕರಿಸಿಕೊಂಡು ಹೇಳ್ತಾನೆ, ದಾನಿಯೇಲನ ಸಿಂಹದ ಕೈಗಳಿಂದ ತಪ್ಪಿಸಿದಾತನೇ, ಅವರೇ ತಪ್ಪಿಸುವಾತನು, ರಕ್ಷಿಸುವಾತನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನಾಗಿದ್ದಾನೆ ಎಂಬುದಾಗಿ ಬರೆದನು. ದಾರ್ಯಾವೆಷನು ರಾಜ್ಯಭಾರ ಮಾಡಿದಂತಹ ಕಾಲಘಟ್ಟದಲ್ಲಿ, ಪರ್ಷಿಯನಾಗಿರುವ ಕೋರೇಶ್ವನ ರಾಜ್ಯಭಾರ ಕಾಲದಲ್ಲಿಯೂ ದಾನಿಯೇಲನ ಕಾರ್ಯವು ಜಯವಾಗಿಯೇ ಇತ್ತು. ನೋಡಿದ್ರ, ಒಂದು ಅವಿಧೇಯತೆ, ಒಂದು ವಿಧೇಯತೆ. ಹಾಗಾದರೆ ಈ ಒಂದು ಅವಿಧೇಯತೆ ಹೊರಗೆ ನೋಡುವುದಕ್ಕೆ ಮೊದಲು ಭಯಂಕರವಾಗಿ ಕಂಡು ಬಂದರೂ ಕೂಡ ಅದರ ಒಂದು ಪರಿಣಾಮ ಆಶೀರ್ವಾದವಾಗಿಯೇ ಮಾರ್ಪಡುತ್ತದೆ. ಆದ್ದರಿಂದ ವಿಧೇಯತೆಯ ಕುರಿತಾಗಿ ಕಲಿತಿರುವಂತಹ ನೀವು ಯಾವುದಕ್ಕೆ ವಿಧೇಯರಾಗಬಾರದೋ ಅದಕ್ಕೆ ವಿಧೇಯರಾಗದೇ ಇರುವುದನ್ನು ಕಲಿಯಬೇಕು. ದೇವರಿಗೆ ವಿಧೇಯರಾಗಬೇಕು, ಸೈತಾನನಿಗೆ ವಿಧೇಯರಾಗಬಾರದು. ಪರಿಶುದ್ಧಕ್ಕೆ ವಿಧೇಯರಾಗಬೇಕು, ಪಾಪಕ್ಕೆ ವಿಧೇಯರಾಗಬಾರದು. ಅವಿಧೇಯತೆ ಎನ್ನುವಂಥ ಈ ಕಾರ್ಯವು ದೇವರಿಗೆ ವಿಧೇಯರಾಗದೇ ಇರುವಂಥದ್ದೇ ಪಾಪ ಎಂಬುದಾಗಿ ಎಣಿಸಲ್ಪಡುತ್ತದೆ. ಸೈತಾನನಿಗೂ ದೇವರಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ಅವಿಧೇಯರಾಗಿರುವಂಥದ್ದು ವೈರಾಗ್ಯ ಎಂಬುದಾಗಿ, ಕರ್ತನಿಗೆ ವಿಧೇಯತೆ ಎಂಬುದಾಗಿ ಹೇಳಲ್ಪಟ್ಟದ್ದಾಗಿದೆ. ನೀವು ಯಾವುದಕ್ಕೆ ವಿಧೇಯರಾದರೂ ಕರ್ತನಲ್ಲಿ ವಿಧೇಯರಾಗಿರಿ ಎಂಬುದಾಗಿಯೇ ಸತ್ಯವೇದ ಹೇಳುವಂಥದ್ದಾಗಿದೆ. ಅರಸನು ಹೇಳುವಂತಹ ಎಲ್ಲದಕ್ಕೂ ವಿಧೇಯರಾಗಬೇಕು ಎಂಬುದಾಗಿಲ್ಲ, ಗೌರ್ಮೆಂಟ್ ಹೇಳುವಂತಹ ಎಲ್ಲದಕ್ಕೂ ವಿಧೇಯರಾಗಬಾರದು ಅಂತ ಅಲ್ಲ. ಅವರು ಕರ್ತನಲ್ಲಿ ಇರುವ ಎಲ್ಲದಕ್ಕೂ ನೀವು ವಿಧೇಯರಾಗಬಹುದು. ಕರ್ತನ ಕಾರ್ಯಗಳಲ್ಲಿ ಅವರು ವಿರುದ್ಧವಾಗಿರುವ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದಕ್ಕೆ ನೀವು ವಿಧೇಯರಾಗಬಾರದು. ಕರ್ತನಿಗೆ ವಿಧೇಯರಾಗಿರಿ, ಸೈತಾನಿಗೆ ವಿರುದ್ಧವಾಗಿ ನಿಲ್ಲಿರಿ. ಆಗ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ತಂದೆಯೇ, ವಿಧೇಯತೆಯ ಕುರಿತಾಗಿ ಕಲಿತಿರುವಂತಹ ನಾವು ಅವಿಧೇಯತೆಯ ಕುರಿತಾಗಿಯೂ ನಾವು ಕಲಿತಿದ್ದೇವೆ. ವಿಧೇಯತೆ ಇಲ್ಲದಿರುವ ಕಾರ್ಯಗಳಿಗೆ ವಿಧೇಯರಾಗದೆ ನಾವು ಇರುವಾಗ ಆ ಒಂದು ಅವಿಧೇಯತೆಯಿಂದ ನಮಗೆ ಸಿಗುವಂತಹ ಒಳಿತುಗಳನ್ನು, ಆಶೀರ್ವಾದಗಳನ್ನು ಸತ್ಯವೇದದ ಅಡಿಯಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಕರ್ತನಿಗೆ ವಿಧೇಯರಾಗುವ ಹಾಗೆಯೇ ಕರ್ತನಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೂ, ಲೋಕದ ಪಾಪಗಳಿಗೂ, ಲೋಕದ ಇಚ್ಛೆಗಳಿಗೂ, ಸೈತಾನನ ತಂತ್ರಗಳಿಗೂ ಅವರು ಭಯಪಡಿಸಿದರು, ವಂಚನೆಯಾಗಿ ಮಾತಾಡಿದ್ರು. ಅವುಗಳಿಗೆ ವಿಧೇಯರಾಗದೇ ಇರುವಂತಹ ಮನಸ್ಥಿತಿಯನ್ನು ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನೀವು ಅನುಗ್ರಹಿಸಿರಿ. ಈ ಅವಿಧೇಯತೆ ಅವರಿಗೂ ದೇಶಕ್ಕೂ ಎಷ್ಟೋ ಆಶೀರ್ವಾದಗಳನ್ನು ತರುತ್ತದೆ ಎನ್ನುವಂಥದ್ದನ್ನು ನಾವು ಸತ್ಯವೇದ ಮುಖಾಂತರವಾಗಿ ಓದಿ ನೋಡಿದ್ವಲ್ಲ. ದೇವರಾಗಿರುವ ಕರ್ತನೊಬ್ಬನಿಗೆ ವಿಧೇಯರಾಗಿದ್ದು, ದೇವರಿಗೆ ಎದುರಾಗಿರುವ ಯಾವ ಒಂದಕ್ಕೂ ವಿಧೇಯರಾಗದೇ ಇರುವಂತಹ
ವೈರಾಗ್ಯದ ಮನಸ್ಥಿತಿಯನ್ನ ನಿಮ್ಮ ಮಕ್ಕಳಿಗೆ ಸೃಷ್ಟಿಸಿರಿ. ಅದರಿಂದ ಅವರು ಹೊಂದುವಂತಹ ಒಳಿತುಗಳನ್ನ 2ರಷ್ಟು ಮಾರ್ಪಡಿಸಿಕೊಡಿರಿ. ಮುಂದುವರೆದು ನಾವು ಮಾತಾಡಿದಂತಹ ಮಾತುಗಳು ನಿಮ್ಮ ಮಕ್ಕಳ ಜೀವನಗಳಲ್ಲಿ ಕಾರ್ಯರೂಪಕ್ಕೆ ಬರಲಿ. ದೇವರೇ, ನಿಮ್ಮ ಮಕ್ಕಳ ಕುಟುಂಬವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಈ ವಾರವನ್ನ ಅವರಿಗೆ ಒಳಿತಾಗಿ ಮಾರ್ಪಡಿಸಿಕೊಡಿ. ಅವರು ಹೋಗುವ ಸ್ಥಳದಲ್ಲೆಲ್ಲ ದೇವರ ಮಹಿಮೆಯಲ್ಲಿ ಪ್ರಕಟವಾಗಲಿ. ಅವರು ಮಾತಾಡುವಂತಹ ಮಾತುಗಳಲ್ಲಿ ದೇವರ ಪ್ರಸನ್ನತೆ ಪ್ರಕಟವಾಗಲಿ. ನಿಮ್ಮ ಮಕ್ಕಳ ಅಗತ್ಯತೆಗಳನ್ನು ನೀವು ಸಂಧಿಸುರಿ ದೇವರೇ. ಅವರು ಮಾಡುವಂತಹ ಪ್ರಯಾಣಗಳನ್ನು ಆಶೀರ್ವಾದ ಮಾಡಿರಿ. ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಹೆಸರೆಸಲಾಗಿ ಆಶೀರ್ವದಿಸಿರಿ. ನೀವು ಹೇಳಿದ ವಾಗ್ದಾನಗಳೆಲ್ಲವೂ ಇವರ ಕುಟುಂಬಗಳಲ್ಲಿ ಅದು ಅಭಿವೃದ್ಧಿಯಾಗಿ ಕಾಪಾಡುವ ಹಾಗೆ ಪ್ರಾರ್ಥಿಸುತ್ತೇನೆ. ಸಕಲ ಜವಾಬ್ದಾರಿಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ದೇವರು ನಮ್ಮ ಸಂಗಡ ಮಾತಾಡಿದರು. ಹಲವು ಕಾರ್ಯಗಳನ್ನು ನಾವು ಕಲಿತಿದ್ದೇವೆ. ವಿಧೇಯತೆ, ದೇವರಿಗೆ ವಿಧೇಯತೆ ಎಷ್ಟು ಮುಖ್ಯನೋ, ಕರ್ತನಿಗೆ ವಿರುದ್ಧವಾಗಿರುವ ಕಾರ್ಯಗಳಿಗೆ ವಿಧೇಯರಾಗದೇ ಇರುವುದು ಅಷ್ಟೇ ಮುಖ್ಯ. ಆ ಒಂದು ಅವಿಧೇಯತೆಯಿಂದ ನಮಗೆ ಬಹಳ ಒಳಿತುಗಳು, ಆಶೀರ್ವಾದಗಳು ಸಿಗುವುದು ಎಂಬುದಾಗಿ ನಾವು ನೋಡಿದ್ವಿ. ದೇವರು ತಾನೇ ನಿಮ್ಮನ್ನು ಈ ವಿಧವಾಗಿರುವ ಅನುಭವದಲ್ಲಿ ಮುನ್ನಡೆಸಲಿ. ಬರುವಂತಹ ವಾರದಲ್ಲಿ ಬೇರೆ ಒಂದು ಹೊಸ ಸಂದೇಶದ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇಲೆ